ಬೀಳ್ತೇವ್ರಿ ಬೀಳ್ತೇವ್ರಿ ಬಿದ್ದೇವ್ರಿ ಈಗೂ ಬೀಳ್ತೇವ್ರಿ. ಅಲ್ಲ ಇಷ್ಟೆಲ್ಲಾ ಕೇಳಿ ತಿಳ್ಕೊಂಡ್ವಾರ ಬೀಳ್ತೇವ್. ಅವ ಬ್ಯಾಡ ಅನ್ನೋದಿಲ್ರಿ. ಅವ್ಯಾಕ್ ಬೇಡ ಅಂತನ್ರಿ? ನನಗೆ ಯೋಗ್ಯತೆ ಇಲ್ಲ ಅದು ಇದಿಲ್ಲ ಅವಂಗ. ಅದಕ್ಕೆ ಅವ್ರು ಹೇಳ್ತಾರಿದ್ರೆ ನಿಜಗುಂಡ್ರು ಭಾವಕರಿಗೆ ಯಾವ ಭಾವಗಳು ಇರ್ತಾವಲ್ಲ ಅಂತಂತ ಗುರುಗಳು ಅವ್ರವ್ರ ದೃಷ್ಟಿಗೆ ಅವ್ರವ್ರ ಅಂತಂತ ಗುರುಗಳನ್ನ ಅವಲಂಬನ ಆಕಾರ ಅಂತ. ಹೌದಲ್ರಿ? ನಮ್ಮ ಭಾವ ಇನ್ನೊಬ್ರಿಗೆ ಪೀಡೆ ಕೊಟ್ಟು ನಾವು ಸುಖದಿಂದ ಇರ್ಬೇಕನ್ನೋದು ನಮ್ದು ಇಚ್ಛೆ ಇತ್ತಂದ್ರೆ ಅಂತ ಗುರುವನ್ನ ಅಂತಾರನ್ನ ಆಶ್ರಯಿಸುವಂತೇನೆ ಅವ್ರನ್ನ ಗುರುವನ್ನ ಮಾಡ್ಕೊಂತೇನೆ. ಗುರು ಶಬ್ದದ ಅರ್ಥ ಗೊತ್ತಿಲ್ದನ ಮಾಡ್ತೇವೆ. ಗುರುಗಳಂದ್ರೆ ಎಲ್ಲರೂ ಗುರುಗಳು. ಏನು ಎಲ್ಲ ಲೌಕಿಕ ಆತು ಪಾರಮಾರ್ಥಿಕ ಆತು ಎಲ್ಲ ಹೇಳೋರ್ನ ಎಲ್ಲರನ್ನು ಗುರುವನ್ನ ಮಾಡ್ಕೊಂಡು. ಗುರು ಅಂದ್ರೆ ಅಜ್ಞಾನವನ್ನು ಕಳೆದು ಸುಜ್ಞಾನದ ಕಡೆ ಒಯ್ಯೋ ಗುರು. ಹೌದಲ್ರಿ? ನನ್ನಲ್ಲಿರುವಂತ ಅಜ್ಞಾನ ಹೋಗ್ಬೇಕಲ್ಲ, ಈ ಶರೀರ ನಾನಂತ ತಪ್ಪು ತಿಳುವಳಿಕೆ ಆಗೈತಿಲ್ಲ, ಈ ಅಜ್ಞಾನವನ್ನು ಕಳೆಯುವಂತ ನಿಜವಾದಂತ ಗುರು. ಹೌದಲ್ರಿ? ತಾಯಿ ಮೊದಲ ಗುರು. ಹೌದಲ್ರಿ? ಮನ್ಯಾಗ ಮೊದ್ಲೇಕ್ ತಾಯಿ ಗುರು. ಆಕಿ ತಾಯಿ ಯಾವ ರೀತಿ ಸಮಾಜದೊಳಗೆ ಯಾವ ರೀತಿ ಇರ್ಬೇಕು, ಹೆಂಗೆ ನಮ್ಮ ನೀತಿಯುತವಾದಂತ ಜೀವನ ಕ್ರಮ ಇರ್ಬೇಕು ಅನ್ನೋದನ್ನ ಮೊದ್ಲೇಕ್ ತಾಯಿ ಕಲಿಸ್ಬೇಕು. ಹೌದಲ್ರಿ? ಈಗ ಅಕ್ಷರಾಭ್ಯಾಸವನ್ನು ಕಲಿಸೋರು ಗುರುಗಳ, ಮಾಟ ಮಂತ್ರ ಮಾಡೋರು ಗುರುಗಳ. ಹೌದಲ್ರಿ? ಕಲ್ ಮೂರ್ತಿ ಪೂಜೆ ಮಾಡೋರು ಗುರುಗಳ. ಹೌದಲ್ರಿ? ಅವ್ರನ್ನ ಹೋಗಿ ಗುರುನ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಿಜವಾದಂತ ಗುರುವಿನ ಶಬ್ದ ತಿಳ್ಕೊಳ್ಳಾರ್ದ ನಾವೆಲ್ಲಾರನು ಗುರುಗಳನ್ನ ಮಾಡ್ಕೊಂಡ. ಅದಕ್ಕೆ ಅವ್ರು ಹೇಳ್ತಾರ, ಇಲ್ಲಿ ಭಾವಕರಿಗೆ ಅನುಸಾರವಾಗಿ 6 ತರನಾದ ಗುರುಗಳದಾರ ಸಮಾಜದೊಳಗೆ ಅಂತ. ಹೌದಲ್ರಿ? ಮೊದ್ಲಿಗೆ ನಿಷಿದ್ಧ ಗುರು. ನಿಷಿದ್ಧ ಗುರು ಅವ್ ಮೊದ್ಲೇಕ್ ಏನ್ ಮಾಡ್ತಾನ, ಆಕರ್ಷಣೆ ಮಾಡ್ತಾನ, ವಶೀಕರಣ ಮಾಡ್ಕೊಂತಾನ. ಹೌದಲ್ರಿ? ಅಂತಾರನ್ನ ಮಾಡ್ಕೊಂಡೇವಿಲ್ಲ ನಾವು. ಯಾಕಂದ್ರ ನಮ್ ಭಾವ ಇನ್ನೊಬ್ಬರನ್ನ ಮೆಚ್ಚಿಸ್ಬೇಕು, ಇನ್ನೊಬ್ಬರದ್ದು ನಾವು ಪಡೆದು ಸುಖದಿಂದ ಇರ್ಬೇಕನ್ನುವಂತ ಇಚ್ಛೆ ಇದ್ರ ಅಂತ ವಶಾಧೀಕರಣ ಮಾಡಕ್ಕೆ ಬೆನ್ನತ್ತೇವು. ಅಂತ ಗುರುವನ್ನ ಆಶ್ರಯಿಸುವಂತೇವ್. ಅವ್ನು ನಿಷಿದ್ಧ ಗುರು ಅಂತ ಹೇಳ್ತಾನ. ಲೌಕಿಕದೊಳಗ ಅಂತ ಗುರುವನ್ನ ಆಶ್ರಯಿಸ್ಕೋಬಾರ್ದು ಅಂತ ಹೇಳ್ತಾರ. ಯಾಕಂದ್ರ ಅದ್ರ ಫಲ ಉಣ್ಣಾಕ್ ಮತ್ ಬರ್ಬೇಕಾಗತ್ತ. ನಾವು ಉಣ್ತೇವ, ಅವನು ಉಣ್ತಾನ. ನಾವ ಹೋಗೋದ್ ಬಿಟ್ರೆ ಅವ ಯಾರಿಗೆ ಮಾಡ್ತಾನ? ಹೌದಲ್ರಿ? ಅದಕ್ಕೆ ಅವ್ರ ಭಾವಕರಿ ನಮ್ಮ ಭಾವಗಳು ಹೆಂಗಿರ್ತಾವ, ನಮ್ಮ ಇಚ್ಛೆಗಳು ಹೆಂಗಿರ್ತಾವ ಅಂತಂತ ಗುರುವನ್ನ ಆಶ್ರಯಿಸುವಂತೇವು. ವಶೀಕರಣ ಮಾಡ್ತೇವ್ರ ಅಂತ ಗುರುವನ್ನ ಆಶ್ರಯಿಸ್ತೇವು. ಕಾಮ್ಯವನ್ನು ಉತ್ಪನ್ನ ಮಾಡ್ತಾನ. ಹೌದಲ್ರಿ? ಬೈಕೆಗಳನ್ನ ಹೆಚ್ಚಿಸ್ತಾನ. ನಿಷಿದ್ಧ ರೀತಿಯಿಂದ ವರ್ತನ ಮಾಡ ಹೇಳ್ತಾನ. ಹೌದಲ್ರಿ? ಅದಕ್ಕೆ ನಮ್ಮ ಇಚ್ಛೆಗಳು ಹೆಂಗದ ಅಂತ ಗುರುಗಳು ನಾವು ಆಶ್ರಯಿಸ್ತೀವಿ. ನಾವು ಇಚ್ಛೆ ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ಬರು ಹೊಲ ಬೆಳಿಲ್ಲಂಗಾಲಿ, ಇನ್ನೊಬ್ರು ಇಲ್ಲಂಗಾಲಿ ಅನ್ನುವಂತ ಇಚ್ಛೆ ಇದ್ದಾಗ ಅಂತ ಗುರುವನ್ನ ಆಶ್ರಯಿಸ್ತೇನೆ. ನಮ್ಮಲ್ಲಿನ ಇಚ್ಛೆ ಇಲ್ಲ ಅಂದ್ರ ಅದ ಅಂತ ಗುರುವನ್ನ ಯಾಕೆ ಬೆನ್ನ ನಿಷಿದ್ಧ ಗುರುವನ್ನ ಬೆನ್ನ ಹತ್ತದಿಲ್ಲ. ನಮ್ಮ ಇಚ್ಛೆಗೆ ಅನುಸಾರವಾಗಿ ಗುರುವನ್ನ ಹುಡುಕ್ತೇವೆ ನಾವು. ನಮ್ಮ ಇಚ್ಛೆ ಇದು ಇತ್ತಂದ್ರ ಇನ್ನೊಬ್ಬರದ ಈ ಕೆಟ್ಟದ್ದನ್ನು ಬಯಸಿ ನಾನ್ ಸುಖದಿಂದ ಇರಬೇಕನ್ನೋ ಬಯಕೆ ಇತ್ತಂದ್ರ ನಿಷಿದ್ಧ ಗುರುವನ್ನ ಆಶ್ರಯಿಸ್ತೇನೆ. ಅವ್ನು ನಿಷಿದ್ಧ ಅಂದ್ರೆ ಲೌಕಿಕದೊಳಗ ಅವನ್ ಹತ್ರ ಹೋಗ್ಲೇಬಾರದು ಅಂತ. ಹೌದಲ್ರಿ? ಇನ್ನು ಕಾಮ್ಯ ಗುರು ಬೇಕೆನಿಸುವ ಸಂಪದವನ್ನು ತನಗಿಲ್ಲಿ ಮುಂದೆ ಪರಲೋಕದಲ್ಲಿ ಲೇಸನೆ ಕೊಡುವವನೇ ಕಾಮ್ಯ ಗುರು. ಈ ಲೋಕದಾಗ ಮುಂದಿನ ಸ್ವರ್ಗ ಲೋಕದಾಗ ವಿವೇಕ ಇವು ವಿಷಯಾದಿಗಳ ಸಿಗಲೆನ್ನುವಂತ ಅಪೇಕ್ಷೆ ಉಳ್ಳವ್ರು ಅಂತ ಬೈಕೆಯನ್ನು ಉತ್ಪನ್ನ ಮಾಡೋ ಅಂತ ಕಾಮ್ಯ ಗುರುವನ್ನು ಬೆನ್ನ ಹತ್ತಾರ. ಅಲ್ಲಿ ಹೋಗಿ ಸ್ವರ್ಗದಾಗ ಎಲ್ಲ ನಿಮ್ಮನ್ನು ಮಾಡ್ಕೊಂತಾರ ಬಿತ್ತಾರೆ. ಇದನ್ನ ಮಾಡೋದ್ರಿಂದ ನಿಮ್ಮ ಮುಂದೆ
ಮುಂದೆ ಸ್ವರ್ಗಾದಿ ಸುಖ ಸಿಗ್ತಾವು. ಅಭಿಷೇಕ ಮಾಡ್ರಿ, ನಿಮಗೆ ಮುಂದೆ ಸ್ವರ್ಗಾದಿ ಸುಖ ಸಿಗ್ತಾವ. ಹೋಮ ಮಾಡ್ರಿ, ನಿಮಗೆ ಸ್ವರ್ಗಾದಿ ಸುಖ. ಅಂದ್ರೆ ಆಶೆಯನ್ನು ಉತ್ಪನ್ನ ಮಾಡ್ತಾರ. ಕಾಮನೆಗಳನ್ನ, ಬಯಕೆಗಳನ್ನ ಹೆಚ್ಚು ಮಾಡ್ತಾರ. ನಮ್ಮಲ್ಲಿರುವಂತ ಬಯಕೆಗಳನ್ನ ನಾಶ ಮಾಡೋದಿಲ್ಲ ಅವ್ರು. ಹೌದಲ್ರಿ? ಬಯಕೆಗಳನ್ನ ಹೆಚ್ಚು ಮಾಡ್ತಾರ. ಯಾಕೆ ಹೆಚ್ಚು ಮಾಡ್ತಾರ ಅಂದ್ರೆ ಆದ್ರಿಂದ ಅವ್ರು ಲಾಭ ಪಡೀತಾರ. ನಮಗೆ ಅದರಿಂದ ಯಾವ ಲಾಭನೂ ಇಲ್ಲ. ನಾವು ಯಜ್ಞ ಮಾಡೋದ್ರಿಂದ, ಅಭಿಷೇಕ ಮಾಡೋದ್ರಿಂದ, ಇನ್ನೊಂದು ಏನೋ ಮಾಡೋದ್ರಿಂದನೂ ಕೂಡ ನಮಗೆ ಲಾಭ ಇಲ್ಲ. ಆದ್ರೆ ಅವರಿಗೆಲ್ಲ ಲಾಭ ಐತಿ. ನಾವು ಅಭಿಷೇಕ ಮಾಡೋದ್ರಿಂದ ಸ್ವರ್ಗ ಲೋಕದ ಆಗುದಿಲ್ಲ ನಮ್ಗೆ. ಹೌದಲ್ರಿ? ಇದನ್ನ ಬಿತ್ತೇವ್ ನಾವು. ಕಾಮ್ಯ ಗುರು ಇದನ್ನ ನಮ್ಮಲ್ಲಿರುವಂತ ಸಣ್ಣ ಸಣ್ಣ ಬಯಕೆಗಳನ್ನ ದೊಡ್ಡದು ಮಾಡಿಬಿಡ್ತಾನ. ಬಯಕೆಗಳಂತೂ ಅದಾವು. ಸಾಮಾನ್ಯವಾಗಿ ಸುಖದಿಂದ ಇರ್ಬೇಕನ್ನುವಂತ ಬಯಕೆ ಎಲ್ಲಾರ್ದು ಐತಿ. ವಿಷಯಾದಿಗಳನ್ನ ಅವಲಂಬಿಸ್ಕೊಂಡು ಸುಖದಿಂದ ಇರ್ಬೇಕು ಅನ್ನುವಂತ ಬಯಕೆ ಎಲ್ಲಾರ್ದು ಐತಿ. ಆ ಬಯಕೆಗಳನ್ನ ನಾವ ಹೆಚ್ಚಿಗೆ ಮಾಡ್ತಾನ. ಹೌದಲ್ರಿ? ನೀನು ಹಿಂಗ್ ಮಾಡಿದ್ರ ಮುಂದೆ ನಿನಗ ಉತ್ತರೋತ್ತರ ಗತಿ ಆಕೈತಪ್ಪ, ಸ್ವರ್ಗಾದಿ ಸುಖ ಸಿಗ್ತಾವ ನಿನಗೆ, ಇನ್ನೂ ಅಷ್ಟು ನಿನ್ನ ಈದಕತಿ, ನಿನಗ ಸಂಪತ್ತು ಸಿಗ್ತತಿ, ಐಶ್ವರ್ಯ ಸಿಗ್ತತಿ, ಇದನ್ನ ಮಾಡು. ಹೌದಲ್? ನಿನ್ನ ದೋಷಗಳೆಲ್ಲ ದೂರ ಆಕ್ಕವು. ಈ ಅಭಿಷೇಕ ಮಾಡೋದ್ರಿಂದ, ಯಜ್ಞ ಮಾಡೋದ್ರಿಂದ, ಹೋಮ ಮಾಡೋದ್ರಿಂದ ನಿನ್ನ ದೋಷಗಳೆಲ್ಲ ಪರಿಹಾರ ಆಕ್ಕವು. ನಿನ್ನ ಮುಂದ್ ಸ್ವರ್ಗ ಲೋಕ ಸಿಗ್ತತಿ ಅನ್ನುವಂತ ಆಶೆಯನ್ನ ಬಿತ್ತನ. ಕಾಮನೆಗಳನ್ನ ಜಾಸ್ತಿ ಮಾಡ್ತಾನ ಅವ ಕಾಮ ಗುರು. ಹೌದಲ್ರಿ? ನಮ್ಮ ಭಾವನೆಗೆ ಅನುಸಾರವಾಗಿ ಗುರುವನ್ನು ಹುಡುಕ್ತೇವೆ ಅಂತ. ಹೌದಲ್ರಿ? ನಮ್ಮ ಭಾವನೆಗಳ ಈ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಇಲ್ಲ. ನಮ್ಮ ಭಾವನೆಗಳ ಇದ್ರೊಳಗ ಸುಖದಿಂದ ಇರಬೇಕು ಅಂತ ಐತಿ. ಅದಕ್ಕೆ ನಿಷಿದ್ಧ ಗುರುವನ್ನು ಆಶ್ರಯಿಸ್ತೇವೆ, ಕಾಮ್ಯ ಗುರುವನ್ನು ಆಶ್ರಯಿಸ್ತೇವೆ. ಹೌದಲ್ರಿ? ಸೂಚಕ ಗುರು, ವಾಚಕ ಗುರು, ಹೌದಲ್ರಿ? ಅವ್ರು ಒಂದ್ ದಾರಿ ಹಚ್ತಾರ. ನೀನ್ ಇದಲ್ಲಪ್ಪ, ನೀ ಮಾಡ್ತಕ್ಕಂತ ಇದು ಏನೈತಲ್ಲ ವ್ಯರ್ಥ, ಸುಮ್ಮನೆ ನೀನ್ ಈ ಮಾರ್ಗದೊಳಗೆ ಹೋಗು, ನೀನು ಸುಖ ಸಿಗ್ತದ, ಮುಂದೆ ಈ ಅತ್ಯಂತ ದುಃಖ ನಿವೃತ್ತಿ ಆಕೈತಿ ಅಂತ ಸೂಚಿಸ್ತಾನ. ಹೌದಲ್ರಿ? ಮಾರ್ಗವನ್ನ ತಿಳಿಸ್ಕೊಡ್ತಾನ. ಈ ಮಾರ್ಗದ ನಡಿಪ, ನೀನ ಈ ಮಾರ್ಗದ ನಡಿ, ನಿನಗೆ ಒಳ್ಳೇದಾಗತ್ತ. ಹೌದಲ್ರಿ? ನಾವು ಸೂಚಕ ಗುರುವನ್ನ ಆಶ್ರಯಿಸಿಕೊಳ್ಳುವುದಿಲ್ಲ, ವಾಚಕ ಗುರುವನ್ನ ಆಶ್ರಯಿಸಿಕೊಳ್ಳುವುದಿಲ್ಲ, ಕಾಮ್ಯ ಗುರುವನ್ನ, ನಿಷಿದ್ಧ ಗುರುವನ್ನ ಆಶ್ರಯಿಸ್ತೀವಿ. ಹೌದಲ್ಲ? ಇವು ಜನ್ಮದ ದುಃಖವನ್ನು ನೀಗಾಕ ಇವು ನಿಷಿದ್ಧ ಗುರು, ಕಾಮ್ಯ ಗುರು ಅವ್ರನ್ನ ಅವಲಂಬಿಸ್ಕೋಬಾರ್ದು. ಅದರಿಂದ ಮತ್ತ ಜನ್ಮಾಂತರನ ಅದಾವ ಹೊರತಾಗಿ ಈ ಅತ್ಯಂತ ದುಃಖ ನಿವೃತ್ತಿ ಅಂತ ಹೌದು. ಅದಕ್ಕೆ ಅವ್ರು ಹೇಳ್ತಾರ, ಈ ಸೂಚಕ, ವಾಚಕ ಮತ್ತು ಕಾರಕ, ವಿಹಿತ ಗುರು 4 ಮಂದಿ ಇವರು ಸೂಚಕ, ವಾಚಕ ಗುರು ಸೂಚಿಸ್ತಾರ. ವಾಚಕ ಗುರು ವಚನಗಳ ಮುಖಾಂತರ ಹೇಳ್ತಾನ. ವಿಹಿತ ಗುರು ಒಳ್ಳೆಯದನ್ನ ಹೇಳ್ತಾನ. ಹೌದಲ್ರಿ? ಕಾರಕ ಗುರು ಅದನ್ನ ಗಟ್ಟಿ ಮಾಡ್ತಾನ. ಹೌದಲ್ರಿ? ಅದಕ್ಕೆ ಅವ್ರು ಹೇಳ್ತಾರ, ಇವ್ರು ಇಬ್ಬರನ್ನ ಬಿಟ್ಟು ಬಿಡ್ರಿ, ನಾವು ಬಿಡ್ಬೇಕಾಗೈತಿ. ಭೇದಗತಿಗಳು ಹೇವೆಂದು ಶಮದಾಮಾದಾಂತಿ ಸಾಧನವನ್ನ ಕುರುಹುವೇನೆ ಸೂಚಕಗಳು. ಭೇದವನ್ನೆಲ್ಲ ಬಿಟ್ಟು ಬಿಡ್ರಿ. ನಾ ಬೇರೆ, ಅವ್ರು ಬೇರೆ, ನಾ ಬೇರೆ, ದೇವ್ರು ಬೇರೆ ಅನ್ನೋದೆಲ್ಲ ಭೇದ ಬಿಟ್ಟು ಬಿಡ್ರಿ, ತೆಗೆದಾಕ್ರಿ ಅಂತ ಸೂಚಿಸ್ತಾನ. ಹೊರಗಿಲ್ಲ ದೇವ್ರು, ನಿಮ್ಮಲ್ಲೇ ದೇವ್ರ ಅದನ್ನ. ನೀವು ಈ ಮಾರ್ಗದ, ಜ್ಞಾನ ಮಾರ್ಗದೊಳಗೆ ನಡ್ರಿ, ಆ ದೇವ್ರು ನೀವು ಅದಿರಂತ ಖಾತ್ರಿ ಆಗತ್ತ ಅಂತ ಸೂಚಿಸ್ತಾನ. ಅನುಮತವೇನಿಸಿ ಭೇದ ಎಲ್ಲ ಹೇಯ ಅದಾವ ಇವು. ಭೇದ ಹೇಯ ಅಂದ್ರೆ ಕೆಟ್ಟದವು ಅಂತ, ಭೇದ ಮಾಡಬೇಡ್ರಿ ಅಂತ.
ಹೌದಲ್ರಿ? ಭೇದವನ್ನ ಬಿಟ್ಟು ಬಿಡ್ರಿ, ಭೇದ ಮಾಡಕ್ ಹೋಗ್ಬೇಡ್ರಿ. ನಾನು ನೀನು ಅನ್ನುವಂತ ಈ ಭೇದ ಏನೈತಲ್ಲ ಅವ್ನ ತೆಗೆದು ಬಿಡ್ರಿ. ತೆಗೆದು ವೇದಾನುಮತದಿಂದ ವೇದಗಳು ಏನ್ ಹೇಳ್ಯಾವೋ ಆ ರೀತಿಯಾಗಿ ಅವನು ಸೂಚಿಸ್ತಾನ. ವೇದಾನುಮತ ಎನಿಸಿ ತತ್ವ ಸಂಪ್ರೀತಿಯನ್ನು ಬೋಧಿಸುತ್ತೇವೇ ವಾಚಕ ಗುರು. ಕಾರಕ ಕುಶಲನೇ ವಾಚಕ ವಾಚಕ ವೇದಾನುಮತದಿಂದ ತತ್ವ ಸಂಪ್ರೀತಿಯನ್ನು ಬೋಧಿಸುವ ಕುಶಲನೇ ವಾಚಕ ಗುರು. ವಚನದ ಮೂಲಕ ವೇದಗಳು ಏನ್ ಹೇಳ್ಯಾವೋ ಅದನ್ನ ತಿಳಿಸ್ತಾನ. ಹೌದಲ್ರಿ? ವೇದಗಳ ನೀನ ಅಹಂ ಬ್ರಹ್ಮಾಸ್ಮಿ ಅಂತ ಏನ್ ಹೇಳೈತಲ್ಲ ಅದನ್ನ ತಿಳಿಸ್ತಾನ್ರಿ. ಪರಮಾತ್ಮ ಬ್ರಹ್ಮ, ಪ್ರಜ್ಞಾನಮ್ಮ ಆನಂದ ಬ್ರಹ್ಮ ಅನ್ನುವಂತ ವಿಚಾರಗಳನ್ನ ಅವ ಹೇಳ್ತಾನ, ವಚನದ ಮುಖಾಂತರ ತಿಳಿಸಿಕೊಡ್ತಾನ. ಯಾಕಂದ್ರೆ ಅವೆಲ್ಲ ಓದಿ ಅದನ್ನ ತಿಳಿದು ಅದನ್ನ ಮನವರಿಕೆ ಮಾಡ್ಕೊಂಡಿರ್ತಾನ. ಅದಕ್ಕೆ ಅದನ್ನ ಹೇಳ್ತಾನ, ಅದನ್ನ ಪ್ರವಚನ ಮಾಡ್ತಾನ. ಅಂದ್ರೆ ಶ್ರೋತ್ರಿಯತ್ವದಿಂದ ಅವ ತಿಳಿಸ್ಕೊಡ್ತಾನ. ಹೌದಲ್ರಿ? ಇದು ಬಿಡ್ರಿಪ್ಪ, ಇದು ನಿಷಿದ್ಧ ಮಾರ್ಗ, ಈ ಮಾರ್ಗದಾಗ ಹೋಗ್ಬೇಡ್ರಿ. ಈ ವೇದಗಳು ಉಪನಿಷತ್ತುಗಳು ಅನುಭವಗಳು ಈ ರೀತಿಯಾಗಿ ಹೇಳ್ಯಾರ, ಆ ರೀತಿಯಾಗಿ ನೀವು ತಿಳ್ಕೋರಿ ಅಂತ ತಿಳಿಸ್ಕೊಡ್ತಾನ್ರಿ. ಅಂತ ಗುರುವನ್ನ ಆಶ್ರಯಿಸಿ ಹೋಗ್ಬೇಕ. ಅಂತ ಮುಂದೆ ವಿಹಿತ ಗುರು ಬೆಟ್ಟಕ್ಕನ. ಹೌದಲ್ರಿ? ಒಳ್ಳೆಯದನ್ನ ತಿಳಿಸ್ಕೊಡುವಂತ ಒಳ್ಳೆ ಇದನ್ನ ಅನುಭವಕ್ಕೆ ತಂದು ಕೊಡುವಂತ ವಿಹಿತ ಗುರು ಬೆಟ್ಟಕ್ಕನ. ಶಿವ ಜೀವ ತುರ್ಯ ಪರವಸ್ತುಗಳ ಏಕತ್ವದ ಅನುಭವವನ್ನು ಹರಿಸುವಾತನೇ ಕಾರಕ ಗುರು. ಶಿವ ಜೀವ ಬೇರೆ ಅಲ್ಲಪ್ಪ, ಪರವಸ್ತು ಏಕತ್ವ. ಶಿವ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ, ಪರವಸ್ತು ಬೇರೆ ಅಲ್ಲ. ಅದ ನೀನದಿ, ಪರವಸ್ತುನ ನೀನದಿ. ಶಿವ ಬೇರೆ ಇಲ್ಲ, ನಿನಗನ್ಯವಾಗಿ ಶಿವ ಇಲ್ಲ. ನೀನು ನೀನ್ ಜೀವ ಅಂದ್ರು ಒಂದ, ಪರಮ ಅಂದ್ರು ಒಂದ, ಶಿವ ಅಂದ್ರು ಒಂದ, ಬೇರೆ ಅಲ್ಲ ಅಂತ ತಿಳಿಸ್ಕೊಡ್ತಾನ. ಅವ್ ಕಾರಕ ಗುರು. ಹೌದಲ್ರಿ? ಕಾರಕ ಗುರು ಏನ್ ನಿಜವಾದ ಐತಿ ಅದನ್ನ ಗಟ್ಟಿಗೊಳಿಸ್ತಾನ ಅಂತ. ಹೌದಲ್ರಿ? ಇದು ಎಲ್ಲ ಯಾಕಂದ್ರ ಅವ ಸಿದ್ಧ ಆಗಿರ್ತಾನ, ಅವನು ತಯಾರಾಗಿರ್ತಾನ. ವಿಹಿತ ಕಾರಕ ಮತ್ತು ವಿಹಿತ ಗುರು ಅತ್ಯಂತ ಶ್ರೇಷ್ಠ ಅಂತ. ಹೌದಲ್ರಿ? ಅವನ್ ಗಟ್ಟಿಗೊಳಿಸ್ತಾನ. ನಾ ಏನದೀನಿ ಅದನ್ನ ಗಟ್ಟಿಗೊಳಿಸ್ತಾನ್ರಿ. ನೀನು ಪರವಸ್ತುನ ನೀನದೀಪ, ಪರವಸ್ತು ನಿನಗನ್ಯವಾಗಿಲ್ಲ. ಜೀವ ಭಾವವನ್ನು ತೆಗೆದಾಕು, ಪರಮನ ನೀನದಿ. ಈ ಶರೀರ ಭಾವವನ್ನು ನೀಗ, ಈ ಶರೀರ ಭಾವವನ್ನು ಹಿಡ್ಕೊಂಡ ನೀ ಜೀವಾಗಿ. ಈ ಶರೀರ ಭಾವವನ್ನು ಬಿಟ್ಟು ಬಿಡು, ಪರವಸ್ತುನ ನೀನದಿ. ನಿನಗನ್ಯವಾಗಿ ಪರವಸ್ತು ಇಲ್ಲ, ದೇವ್ರು ನಿನಗನ್ಯವಾಗಿಲ್ಲ, ಶಿವ ನಿನಗನ್ಯವಾಗಿಲ್ಲ. ಹೌದಲ್ರಿ? ಅಂತ ಅವ್ ಗಟ್ಟಿಗೊಳಿಸ್ತಾನೆ. ಅವ್ ಕಾರಕ ಗುರು ಅಂತ. ಇನ್ನು ಪಾವನಾತ್ಮಕ ಶಂಭುಲಿಂಗವೇ ತಾನಾದ ನಿಜ ಕೈವಲ್ಯ ಪದ ಇವನೇ ವಿಹಿತ ಗುರು. ನಿಜವಾದಂತ ಕೈವಲ್ಯವನ್ನು ಇವು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯನ್ನು ತಂದುಕೊಡುವಂತ ವಿಹಿತ ಗುರು. ಭಾವನಾತ್ಮಕ ಶಂಭುಲಿಂಗ ಅಂತಂದ್ರೆ ಅರಿವು ಇರು ಆನಂದ ಸ್ವರೂಪನ ನೀನದಿ ಅಂತ ಗಟ್ಟಿಗೊಳಿಸಿ ಅದನ್ನ ಆ ಸ್ಥಿತಿ ಒಳಗೆ ಉಳಿಸ್ತಾನ. ಹೌದಲ್ರಿ? ಅವ ವಿಹಿತ ಗುರು. ಸೂಚಕ, ವಾಚಕ, ಕಾರಕ, ವಿಹಿತ ಗುರು ನಾಲ್ಕು ಇವ್ರನ್ನ ಆಶ್ರಯಿಸಿಕೊಂಡಾಗ ಈ ಜನ್ಮದ ದುಃಖ ನೀಗ್ತೈತ್ರಿ. ಮತ್ತ ನಿಷಿದ್ಧ ಗುರು, ಕಾಮ್ಯ ಗುರುವನ್ನ ಬೆನ್ನ ಹತ್ತಿದಾಗ ಎಲ್ಲಿ ಇದಾಗ್ಬೇಕ್ರಿ. ಹೌದಲ್ರಿ? ಈ ವಿಷಯಾವಲಂಬಿ ಜಗತ್ತಿನೊಳಗೆ ವಿಷಯದೊಳಗೆ ಸುಖ ಐತೆ ಅಂತ ತಿಳ್ಕೊಂಡ್ರೆ ಏನ್ ಮಾಡ್ತೇವೆ ಅಂತಂದ್ರ ನಿಷಿದ್ಧ ಗುರುನ್ನ, ಕಾಮ್ಯ ಗುರುವನ್ನ ಬೆನ್ನ ಹತ್ತೇವೆ.
ಹೌದಲ್ರಿ. ಇದು ತಿಳುವಳಿಕೆಯನ್ನು ಮಾಡ್ಕೋಬೇಕಂದ್ರ ಜನ್ಮದ ನಂತರ ದುಡುಕಬೇಕಲ್ರಿ. ಸೂಚಕ ಗುರು ವಾಚಕ ಗುರು ಹಿಂದ ಅವಲಂಬಿಸ್ಕೊಂಡಿರ್ಬೇಕು ಅವ್ರನ್ನ. ಅವ್ರ ಮಾರ್ಗದೊಳಗೆ ಇರ್ಬೇಕು ಅಂದಾಗ ವಿಹಿತ ಗುರು ಕಾರ್ಯಕ ಗುರು ವಿಹಿತ ಗುರು ಲಭಿಸ್ತಾರ. ಹೌದಲ್ರಿ. ಅದಕ್ಕೆ ಅವ್ರು ಹೇಳ್ತಾರ 6 ತರನಾದಂತ ಭಾವಕರಿಗೆ ಅವ್ರಿಗೆ 6 ನಮೂನಿ ಗುರುಗಳು ಅದಾರ. ಭಾವಕರಿಗೆ ಅನುಗುಣವಾಗಿ ಇಲ್ಲಿ 6 ನಮೂನಿ ಗುರುಗಳನ್ನ ನಾನು ಇಲ್ಲಿ ಹೇಳ್ತೀನಿ. ಲೌಕಿಕದೊಳಗಿದ್ದಾಗ ಇಲ್ಲಿ 6 ನಮೂನಿ ಗುರುಗಳು ಬೆಟ್ಟೆಕ್ಕರ ಅಂತ. ಹೌದಲ್ರಿ. ಬೆಟ್ಟೆಕ್ಕರಿಲ್ರಿ ನಮಗೆ 6 ನಮೂನಿ ಗುರುಗಳು ನೋಡ್ತೇವಿಲ್ಲ ನಾವು. ಅದಕ್ಕೆ ಹೇಳ್ತಾರ ಅವ್ರು. ಅದಕ್ಕೆ ನಮಗೆ ಏನ್ ಬೇಕಾಗೈತಿ ಅವ್ರವ್ರ ಭಾವಕ್ಕೆ ಅನುಸಾರವಾಗಿ ಅಂತಂತ ಗುರುವನ್ನ ಆಶ್ರಯಿಸ್ಕೊಂತೀವಿ. ಕಾಮ್ಯ ಗುರುನ ನಿಷಿದ್ಧ ಗುರುನ ಹೌದಲ್ರಿ. ಏನು ಊದಿ ಕ್ಯಾಸ ತಲೆ ತಿಕ್ಕಿಬಿಟ್ಟ ಅವನು ಗುರುನ. ಹೌದಲ್ರಿ. ಪೂಜಾರಪ್ಪನು ಗುರುನ. ಅವು ಕಾಲು ಬಿದ್ದೀವ ಅವನಿಗೆ ನನಗೆ ಯೋಗ್ಯತೆ ಐತೋ ಇಲ್ಲೋ ಅದನ್ನ ಮಾಡಿಸ್ಕೊಂಡ್ರೆ ನಾ ಯಾವ ಪಾಪದಾಗ ಹೋಗ್ತೇನೆ ಅನ್ನುವಂಥ ತಿಳುವಳಿಕಿಲ್ಲ. ಹಂಗೂ ಇಲ್ಲ. ಶಿಕ್ಷಕರ ಕಾಲು ಬಿದ್ರಪ್ಪ ಅಂತಂದ್ರೆ ಅವ್ರು ಹೆಂಗಿರ್ತಾರ ಅನ್ನೋ ಗೊತ್ತಿರೋದಿಲ್ಲ. ಇದು ಎಚ್ಚರಿಕೆ ಗಂಟೆ ಶಿಕ್ಷಕರ ಕಾಲು ಬೀಳ್ಬೇಡ್ರಿ ಅಂತ ಹೇಳಿ 5-6 ಶ್ರುತಿ ಒಳಗೆ. ಹೌದ್ರಿ. ನಮ್ಮಲ್ಲಿರುವಂತ ದೌರ್ಬಲ್ಯಗಳನ್ನ ಅವರು ಇದನ್ನ ಮಾಡಿಬಿಡ್ತಾರ, ದುರುಪಯೋಗ ತಗೊಂಡ್ಬಿಡ್ತಾರ. ಅದಕ್ಕೆ ನಾವು ನಮ್ಮಲ್ಲಿನೂ ಕೂಡ ವಿಚಾರ ಮಾಡ್ತಕ್ಕಂಥ ಸಾಮರ್ಥ್ಯ ಐತಿ. ವಿಚಾರ ಮಾಡಿ ಯಾವ ಗುರು ಬೇಕು ನಮ್ಗೆ ಅಂತ ಗುರುನ ಆಶ್ರಯಿಸ್ಬೋದು. ನಿಷಿದ್ಧ ಗುರು ಕಾಮ್ಯ ಗುರುನ ತೆಗೆದು ಹಾಕಿಬಿಡ್ಬೇಕು ಅವ್ರು. ಹೌದಲ್ರಿ. ಅದರಿಂದ ಮಹಾಪಾಪ ಐತಿ. ನಿಷಿದ್ಧ ಗುರುವನ್ನ ಮತ್ತು ಕಾಮ್ಯ ಗುರುವನ್ನ ಆಶ್ರಯಿಸ್ಕೊಂಡಿವಂದ್ರೆ. ಹೌದಲ್ರಿ. ಅವ್ರ ಹತ್ರ ಹೋಗಲೇಬಾರದು. ನಾವು ವಾಕ್ಯವು ಬಿಡುದಿಲ್ಲ. ನಾವು ಹೋದಾಗ ಅವನ ಉಪಜೀವನ ನಡೀತೈತಿ. ನಾವು ಹೋಗ್ಲಿಲ್ಲ ಅಂದ್ರೆ ಅವನ ಬಿಟ್ಟು ಬಿಡ್ತಾನ ಆ ಮಾರ್ಗವನ್ನ. ಹೌದಲ್ರಿ. ನಾವು ವಾಕ್ಯವಂತ ಆ ಮಾರ್ಗವನ್ನ ಅವಲಂಬಿಸೋಣ. ನಾವ ಹೋಗ್ಲಿಲ್ಲ ಅಂದ್ರೆ ಅವ ಯಾರಿಗೆ ಚೀಟಿ ಕಟ್ತಾನ? ಚೀಟಿ ಕಟ್ಟೋರ. ಹೌದಲ್ರಿ. ಚೀಟಿ ಕಟ್ಟೋರ ಗುರುಗಳನ್ನ ಮಾಡ್ಕೊಂಡು. ಯಾಕೆ ಇವೆಲ್ಲ ಬರ್ತಾವ ಅಂದ್ರೆ ಕಷ್ಟಗಳು ಬಂದಾಗ ಅಂತಲ್ಲಿ ಓಡೋಕ್ಯವು. ಕಷ್ಟಗಳು ಯಾಕೆ ಬಂದು ಅಂತ ನಾವು ನೋಡುದಿಲ್ಲ. ಕಷ್ಟಗಳು ನನಗೆ ಯಾಕೆ ಬಂದು ಅಂತ ನೋಡುದಿಲ್ಲ. ಕಷ್ಟ ಬಂದ ತಡಿ ಅಲ್ಲಿ ಚಿಟ್ಟಿ ಕಟ್ಟಿಸ್ಕೊಂಡು ಬಂದ್ರೆ ದೂರ ಆಕೈತಿ ಅಂತ ಬೆನ್ನತ್ತೇವೆ. ಕಷ್ಟ ಯಾಕೆ ಬಂದೈತಿ ನನಗಂತ ವಿಚಾರ ಮಾಡೋದಿಲ್ಲ. ಹೌದಲ್ಲ. ನಾನು ಅದಕ್ಕೆ ಹಿಂದೆ ನಾನು ಅದನ್ನ ಮಾಡಿದ್ದೆ ಅಂತಾನೆ ಈಗ ಬಂದೈತಿ ನನಗೆ. ಅದಕ್ಕೆ ಪರಿಹಾರ ಯಾವುದು ಅಂದ್ರೆ ನನ್ನನ್ನು ನಾ ತಿಳ್ಕೊಳೋದ್ರಿಂದ ನಾ ಪರಿಹಾರ ಹೊರತಾಗಿ ನೀವು ಚೀಟಿ ಕಟ್ಟಿಸೋದ್ರಿಂದ ಇದು ಆ ಮಂತ್ರ ಓದಿಸ್ಕೊಳೋದ್ರಿಂದ ಏನು ನಿಮ್ಮ ದುಃಖ ದೂರ ಆಗುದಿಲ್ಲ. ಹೌದಲ್ರಿ. ನಾವು ಅವನ್ನೆಲ್ಲ ಮಾಡ್ತೇವೆ. ಅದ್ರ ಅವಶ್ಯಕತೆ ಇಲ್ಲ. ಕಷ್ಟಗಳು ಅವು ನಮ್ಮನ್ನ ತಿಳ್ಕೊಳೋ ಸಲುವಾಗಿದ್ದನ ಬಂದಿದ್ದು. ನಾವು ಹಿಂದೆ ಆ ರೀತಿಯಾಗಿ ನಮ್ಮ ವರ್ತನೆ ಇತ್ತಂತನ ಈಗ ಬರ್ತಾವ. ಹೌದಲ್ರಿ. ಈ ಚೀಟಿ ಕಟ್ಟಿಸ್ಕೊಂಡ್ ಬಂದು ಮತ್ತೆ ಬರದೇ ಇರ್ತತೇನ? ಪೂರ ದೂರ ಆಗ್ಬಿಡ್ತೇನ? ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗ್ಬಿಡ್ತೇನ? ಆಗುದಿಲ್ಲ. ಹೌದಲ್ರಿ. ದೇವ್ ಬಿಟ್ಟಿದ್ ಬಿಡಿಸ್ಕೊಂಡಿ ಈಗ ಮತ್ ಬಡ್ಕೊಳೋದೇ ಇಲ್ಲ, ಬರೋದಿಲ್ಲ. ಬರೋದ ನಿನ್ನ ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನೇನೈತೆ ಅದು ಬರೋದ ಉಣ್ಣಬೇಕಾದನ. ಹೌದಲ್ರಿ. ಅದಕ್ಕೆ ಅದು ಬರ್ಲಿ ವೇದ ಗುರುವನ್ನ ಕಾರಕ ಗುರುವನ್ನ ಆಶ್ರಯಿಸ್ಕೊಂಡಾಗ ಈ ಜನ್ಮದ ದುಃಖ ದೂರ ಆಕೈತಿ. ಹೌದಲ್ರಿ. ತಾತ್ಪೂರ್ತಿಕ ಐದದ ಅಷ್ಟೇ. ಅದರಿಂದ ನಿನಗೆ ಇದಾಗುದಿಲ್ಲ, ಅತ್ಯಂತ ದುಃಖ ನಿವೃತ್ತಿ ಆಗುದಿಲ್ಲ. ಹೌದಲ್ರಿ. ನಾವು ತಾತ್ಪೂರ್ತಿಕ ದುಃಖವನ್ನ ಕಳ್ಕೊಂಡಾಕ
ಚೀಟಿ ಕಟ್ಟಿಸೋಣ ಹೋಗ್ತಾರೆ. ಅದಕ್ಕೆ ಅವ್ರು ಲೌಕಿಕದೊಳಗೆ ಅವ್ರ ಕಡೆ ಹೋಗಲೇಬಾರ್ದು ಅಂತ ಅವ್ರು ಹೇಳ್ತಾರೆ. ಆದ್ರೆ ನಮ್ಮ ಭಾವನೆ ಬಿಡಬೇಕಲ್ರಿ. ನಮ್ಮ ಭಾವಗಳು ಹಂಗದಾವ ಅಂತಂತ ಗುರುವನ್ನ ಆಶ್ರಯಿಸ್ಬೋದು. ಮನಸ್ಸು ಒಂದು ಪುಕ್ಕ ಏನಾರ ಆಗಿತ್ತಲ್ಲ, ಮನಸ್ಸು ಪುಕ್ಕಿರಕ್ ಕಾರಣ ಶರೀರ ನಾನಂತ ತಿಳ್ಕೊಂಡಿದ್ದ ಪುಕ್ಕತನಕ್ ಕಾರಣ. ಹೌದಲ್ರಿ? ನಾನಂತ ಶರೀರ ನಾನಂತ ತಿಳ್ಕೊಂಡದಕ್ಕೆ ಅದ ಗಟ್ಟಿ ಆಗೈತಿ. ಶರೀರ ನಾನಲ್ಲ ಅಂತ ತಿಳಿದವಂಗ ಏನು ಬಂದ್ ಕಾಡಿದ್ರ ಏನಾಗ್ಬೇಕು? ಹೌದಲ್ರಿ? ಯಾವ್ದಾರು ಬಂದ ಏನ್ ಮಾಡಿದ್ರು ಅವ್ನ್ ಹೆದರಿಕೆ ಇಲ್ಲ. ಹೆದರಿಕೆನ ನಾಶ ಆಗೈತಿ. ನಾನು ಶರೀರ ಅಂದಾಗ ಈ ಭಯಗಳು. ಭಯ ಅದಕ್ಕೆ ನಾ ಹೇಳ್ತೀನಲ್ಲ, ಮನುಷ್ಯನಿಗೆ ಅತ್ಯಂತ ಭಯ ಐತಿ ಅಂತ. ಪ್ರಾಣಿಗಳಲ್ಲಿ ಸಹಜವಾಗಿ ಬಲಾಢ್ಯ ಪ್ರಾಣಿಗಳಿಗೆ ಅಷ್ಟೇ ಹೆದರ್ತಾವ್ರಿ. ಮನುಷ್ಯ ತನಗನ್ಯವಾಗಿ ಸಣ್ಣ ಸಣ್ಣ ಪ್ರಾಣಿಗಳಿಗೆ ಸಹಿತ ಹೆದರ್ತಾನ, ಭಯಭೀತನಕ್ಕನ. ಈ ಭಯ ಅಷ್ಟ ಅಲ್ಲ, ತನ್ನ ಬಲಿಷ್ಠವಾಗಿರುವಂತ ಕ್ರೂರ ಪ್ರಾಣಿಗಳಿಗೆ ಹೆದರುದ ಅಷ್ಟ ಅಲ್ಲ, ಮತ್ತು ದೇವರ ಭಯವನ್ನ ಇಟ್ಕೊಂಡೇವ್ ನಾವು. ನಾವ ಕಲ್ಪಿಸ್ಕೊಂಡೇವು ಈ ದೇವರ ಭಯವನ್ನ. ವಿಹಿತ ಗುರು ಏನ್ ಮಾಡ್ತಾನ, ಈ ದೇವರ ಭಯ ಕಾರಕ ಗುರು ಏನ್ ಮಾಡ್ತಾರ, ಇವರು ಭೇದ ಎಲ್ಲ ತೆಗೆದು ಹಾಕಿಸ್ಬಿಡ್ತಾರ. ಇವ್ರು ದೇವ್ರು ನಿನ್ನ ಗಣ್ಯವಾಗಿಲ್ಲಪ್ಪ, ದೇವ್ರು ಎಲ್ಲೂ ಇಲ್ಲ, ನೀನ ದೇವ್ರದಿ, ಶರೀರ ನೀನಲ್ಲ, ಶರೀರ ನಾನಲ್ಲ ಅಂತ ಖಾತ್ರಿ ಮಾಡಿಸ್ಕೋ, ನೀನ ದೇವ್ರಕ್ಕಿ ಅಂತ ಅವ್ರು ಗಟ್ಟಿ ಮಾಡ್ತಾರ. ಹೌದಲ್ರಿ? ನಾವ್ ತಿಳ್ಕೊಂಡೇವು ನನಗನ್ಯವಾಗಿ ದೇವ್ರ ಅದನ್ನ, ದೇವ್ರನ್ನ ಮೆಚ್ಚಕ ಇವನ್ನೆಲ್ಲ ಕರ್ಮಗಳನ್ನ ಮಾಡಿದ್ರೆ ಮಾತ್ರ ಅವ್ರು ದೇವ್ರ ಮೆಚ್ತಾನ ಅಂತ ತಿಳ್ಕೊಂಡ್ಬಿಟ್ಟು ಬಾಹ್ಯ ಕರ್ಮಗಳನ್ನ ನಿತ್ಯ ಕರ್ಮಗಳು ಅಂತ ತಿಳ್ಕೊಂಡು ಅವನ್ ಮಾಡ್ಕೊಂತ ಹೊಂಟ್ಬಿಟ್ಟವನು. ಕರ್ಮ ಮಾರ್ದಾಗ ಬಿದ್ದು ಒದ್ದಾಡಾಗತ್ತೇವ್. ಹೌದಲ್ರಿ? ಕರ್ಮದಾಗ ಬಿದ್ದ ಒದ್ದಾಡಾಗತ್ತೇವ್. ನೀವು ಎಷ್ಟ ಗುಡ್ಡದ ಮುಂದೆ ಹೋಗಿ ಎಷ್ಟು ಒದರಿದ್ರ ಏನ್ ಮಾಡುದ್ರಿ? ಗುಡ್ಡದ ಮುಂದೆ ಒದರಿದ ಏನಾರು ಫಲ ಕೊಡ್ತೈತೇನ? ಮತ್ ಹಂಗ ಹೋಗಿ ನೀವು ದೇವರ ಮೂರ್ತಿಗಳನ್ನ ಕಲ್ಲು ಕಟ್ಟಿಗೆ ತಂದಿಟ್ಟು ಎಷ್ಟು ಒದರಿದ್ರ ಏನ್ ಮಾಡೋದು? ಅದ್ರ ಮುಂದೆ ಫಲ ತಂದು ಕೊಡ್ತೈತೇನೋ ಅದು? ಹೌದಲ್ರಿ? ಗುಡ್ದಾನ ಕಲ್ಲ ಅದು. ಅದಕ್ಕೆ ಏನ್ ಒದರಿದ, ಅದ್ರ ಮುಂದೆ ಒದರಿದ್ರೆ ಏನು ಉಪಯೋಗ? ಹೌದಲ್ರಿ? ಅದು ಎಂದೂ ದೇವ್ರಾಗ್ಲಾರ್ದು. ಯಾವ ಮಹಾತ್ಮ ಯಾವ ಬಂದ್ ಮುಟ್ಟಿದ್ರು ಅದು ದೇವ್ರಾಗುದಿಲ್ಲ. ದೇವ್ರು ಅದು ಎಂದೂ ಆಗಕ್ ಸಾಧ್ಯ ಇಲ್ಲ. ನಾವು ಮತ್ತ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೇವ, ಅವಾ ದೇವತ್ವ ಬರ್ತೈತೆ ಅಂತ. ಯಾರೋ ಒಬ್ರು ಬಂದ್ ಮುಟ್ಟಿದ್ರೆ ಅದಕ್ಕೆ ಕಿವ್ಯಾಗ ಊದ್ತಾರಂತ, ಪ್ರಾಣವನ್ನ ಪ್ರತಿಷ್ಠಾನ ಮಾಡ್ತಾರಂತ, ದೇವ್ರ ಆಕೈತಿ ಅಂತ. ನಾ ಮುಟ್ಟಿದ ಮ್ಯಾಲ ಇನ್ ದೇವ್ರಾತ್ ನೋಡ್ಪ. ಯಾವ ಪರೋಕ್ಷ ಮುನಿ ಬಂದ್ ಮುಟ್ಟಿದ್ರು ನಮ್ಮ ನಾ ದೇವ್ರು ಅಂತ ತಿಳ್ಕೊಳಕ್ ಆಗುದಿಲ್ಲ. ಹೌದಲ್ರಿ? ನನಗೆ ನನ್ನಲ್ಲಿರುವಂತ ಅಜ್ಞಾನವನ್ನು ಕಳ್ಕೊಳಕ್ ಜ್ಞಾನವನ್ನ ಅವಲಂಬಿಸ್ಕೊಂಡ ಮಾತ್ರ ಅಜ್ಞಾನ ಹೊಕ್ಕೈತ್ರಿ. ಹೌದಲ್ರಿ? ಆ ಕಲ್ಲಿಗೆ ಹೋದು ಈ ಜಡ ಶರೀರ ಓದ್ ಹಚ್ಚಿದ್ರಿಂದ ಇದು ಮುಕ್ತ ಆಗುದಿಲ್ಲ, ಅದು ಮುಕ್ತ ಆಗುದಿಲ್ಲ. ಹೌದಲ್ರಿ? ಇದಕ್ಕೂ ಪ್ರಾಣ ಭಯ ದೂರ ಆಗುದಿಲ್ಲ, ಅದಕ್ಕೆ ಪ್ರಾಣ ಬರುದಿಲ್ಲ. ಹೌದಲ್ರಿ? ಅದಕ್ಕೆ ನಮ್ಮಲ್ಲಿರುವಂತ ಅಜ್ಞಾನವನ್ನು ಕಳ್ಕೋಬೇಕಾಗೈತಿ ಮೂಲತಃ. ಅದಕ್ಕೆ ಅವರು ಇಲ್ಲಿ ಹೇಳ್ತಾರ, 6 ನಮೂನಿ ಆದಂತ ಗುರುಗಳದಾರ. ನೀವು ಯಾವ ಭಾವದಾಗದಿರಿ ನೋಡು, ಆ ಭಾವನೆಗಳನ್ನ ಒಳ್ಳೆಯರಿದ್ದಕ್ಕೆ ಉಪಯೋಗ ಮಾಡ್ಕೊಂಡು ಒಳ್ಳೆಯ ಭಾವನೆಯನ್ನು ತಾಳಿ ವಿಹಿತ ಗುರುವನ್ನ ಆಶ್ರಯಿಸ್ರಿ. ಅಂದಾಗಿ ಜನ್ಮದ ದುಃಖ ದೂರ ಆಕೈತಿ. ಹೌದಲ್ರಿ? ಭಯ ದೂರ ಆಕೈತಿ. ಅಲ್ಲಿ ಮಠ ಭಯ ಇರುದ. ಯಾವಾಗ ಶರೀರ ನಾನಲ್ಲ ಅಂತ ತಿಳ್ಕೊಂತೇನೆ ನೋಡ್ರಿ, ಅವಾಗ ಭಯ ಇಲ್ಲ. ಶರೀರ ನಾನಂತ ಹಿಡ್ಕೊಂಡೇ ಭಯ ಚಾಲು ಆತ.
ಎಚ್ಚರಿಕೆ ಅವಸ್ಥೆ ಒಳಗೆ ಭಯ ಆಯ್ತು, ನಿದ್ರೆ ಅವಸ್ಥೆ ಒಳಗೆ ಭಯ ಆಯ್ತು ಅಂತಂದ್ರೆ ಎಚ್ಚರಿಕೆ ಅವಸ್ಥೆ ಒಳಗೆ ಭಯ ಐತಿ. ನಿದ್ರೆ ಒಳಗೆ ಶರೀರ ನಾನಂತ ತಿಳ್ಕೊಂಡಿಲ್ಲ, ಅಲ್ಲಿ ಶರೀರ ಭಾವನ ಬಿಟ್ಟಿದ್ದಿ, ಅದಕ್ಕೆ ಆರಾಮಿದ್ದಿ. ಹಂಗೆ ಇಲ್ಲಿ ಶರೀರ ಭಾವನ ಬಿಡಾಕ ಅವ್ರು ಹೇಳ್ತಾರ ಎಚ್ಚರಿಕೆ ಅವಸ್ಥೆ ಒಳಗೆ. ಅದಕ್ಕೆ ತನುಭಾವಳಿಯೇ ದುಃಖದ ಕೆಡು. ದುಃಖ ಯಾವಾಗ ದೂರ ಆಕೈತಪ್ಪ ನಿನಗಂತಂದ್ರೆ ಈ ಶರೀರ ಭಾವನ ಬಿಟ್ಟಾಗ, ತಿಳಿದು ಬಿಟ್ಟಾಗ ಆರಾಮ ಇರ್ತಿ ನೀನು, ತಿಳಿಲ್ಲ ಬಿಟ್ಟಾಗ ಆರಾಮದಿ ನೀನು. ಹೌದಲ್ರಿ? ಅಜ್ಞಾನದ ಅವಸ್ಥೆ ಆದಂತ ನಿದ್ರೆ ಒಳಗನ ಆರಾಮದಿ. ಇನ್ನು ತಿಳಿದ್ ಬಿಟ್ಟು ಸುಜ್ಞಾನದ ಅವಸ್ಥೆ ಒಳಗುಳದೆ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ ಆಕೈತಿ. ಅದಕ್ಕೆ ತಿಳಿದ್ ಬಿಡು ಅಂತ ಹೇಳ್ತಾರೆ. ತಿಳಿದ್ ಬಿಡಾಕ ವಿಹಿತ ಗುರು ಕಾರಕ ಗುರು ಅವಶ್ಯ ಅದಾನ. ಸೂಚಕ ಗುರು ಸೂಚನೆ ಕೊಡ್ತಾನ ಅಷ್ಟೇ. ಹೆಂಗಂದ್ರೆ ಮೈಲ್ಗಲ್ ಇದ್ದಂಗ ಅವು, ಕಿಲೋಮೀಟರ್ ಗಲ್ ಇದ್ದಂಗ ಅವು ಸೂಚಕ ಗುರು. ಹೌದಲ್ರಿ? ವಾಚಕ ಗುರು ಬಸ್ನಾಗ ಹತ್ತಂಗ. ಹೌದಲ್ರಿ? ಇವ ವಿಹಿತ ಗುರು ಡ್ರಾವರ್ ಇದ್ದಂಗ, ಅಲ್ಲಿಗೆ ಮುಟ್ಟಿಸ್ತಾನ. ಹೌದಲ್ರಿ? ಅವನ್ ಡ್ರಾವರ್ ನಾವು ಅಲ್ಲೊಂದಾಗ ಒಳ್ಳೆ ಡ್ರಾವರ್ ಇತ್ತಂದ್ರೆ ಮಾತ್ರ ಆ ಸ್ಥಿತಿಯನ್ನು ಮುಟ್ಟಕ್ ಸಾಧ್ಯ. ನಾವು ಅಂತ ಗುರುವನ್ನ ಆಶ್ರಯಿಸಿ ಹೋಗ್ಬೇಕಾಯ್ತು. ನಮ್ಮ ಈ ಭಾವನೆಗಳನ್ನೆಲ್ಲ ಕೈ ಬಿಡಬೇಕಾಯ್ತು. ನನಗೇನ್ ಬೇಕಪ್ಪ, ಈ ಜನ್ಮದ ದುಃಖ ನೀಗಬೇಕು ಅನ್ನುವಂಥ ಸದೀಚ್ಛೆ ತಾಳ್ದಾಗ ಮಾತ್ರ ಅಂತ ವಿಹಿತ ಗುರುವನ್ನ ಆಶ್ರಯಿಸ್ಕೊಂಡ ಸಾಧ್ಯ. ಅಂತಾರ್ ಸಿಗ್ತಾರೆ. ಇಲ್ಲಾಂದ್ರೆ ನಮ್ಮ ಭಾವನೆಗೆ ಅಂತಂತ ಗುರುವನ್ನ ಆಶ್ರಯಿಸ್ಕೊಂಡು ಹೋಗ್ತೇವೆ ನಾವು. ಮತ್ತ ಜನ್ಮಾಂತರಗಳನ್ನ ಹೊಂದಬೇಕಾಗತ್ತೆ. ಎಂತಂತ ಜನ್ಮಗಳ ಕಾದು ಬರ್ತಾವ ಏನೋ ಮುಂದೆ. ಕಾರಕ ಗುರುವನ್ನ ಆಶ್ರಯಿಸಿಕೊಂಡಾಗ, ವಿಹಿತ ಗುರುವನ್ನ ಆಶ್ರಯಿಸಿಕೊಂಡಾಗ ಇವೆಲ್ಲ ಜನ್ಮಾಂತರಗಳು ದೂರಕ್ಕ. ಹೌದಲ್ರಿ? ನಿಷಿದ್ಧ ಗುರುವನ್ನ ಕಾಮ ಗುರುವನ್ನ ಅವಲಂಬಿಸ್ಕೊಂಡ್ವಿ ಅಂದ್ರೆ ಜನ್ಮಾಂತರ ಕಾರಣಕ್ಕೆ ಅವ್ರಿಗೆ ಅಂತ ಪ್ರಾಣಿಗಳಾಗಿ ಹುಟ್ಕೊಳ್ತೇವೆ. ಯಾಕಂದ್ರೆ ಪಾಪ ಮಾಡಾಕತ್ತಾರ, ಅದಕ್ಕೆ ಅವ್ರನ್ನ ಬಿಡಬೇಕು ಅಂತ. ಅವರು ಇಬ್ರು ಉಪಯೋಗ ಇಲ್ಲ ಅಂತ. ಹೌದಲ್ರಿ? ಗುರುಗಳು ಆಗಾಕ ಯೋಗ್ಯ ಇಲ್ಲ ಅವ್ರು. ಗುರು ಅಲ್ಲ ಅವ್ರು ನಾವು ಗುರು ಮಾಡ್ಕೊಂಡು. ಹೌದಲ್ರಿ? ಗುರುಗಳು ಅಲ್ರಿ, ಅಜ್ಞಾನವನ್ನು ಕಳೆದಿಲ್ಲ ಅವ್ರು, ಮತ್ತ ಅಜ್ಞಾನವನ್ನು ಗಟ್ಟಿ ಮಾಡ್ತಾರ. ಹೌದಲ್ರಿ? ದೋಷಗಳನ್ನ ಕಳೆದಿಲ್ಲ ಅವ್ರು, ದೋಷ ಮಾಡಾಕ್ ಹಚ್ತಾರ, ಮತ್ತೆ ಕೆಟ್ಟದ್ದನ್ನು ಮಾಡಾಕ್ ಹಚ್ತಾರ. ಇನ್ನೊಟ್ಟು ಆಶೆಯನ್ನ ವೃದ್ಧಿಗೊಳಿಸ್ತಾರ ಅವ್ರು. ಬೆಂಕಿಯಾಗ ನೀರ್ ಹಾಕುದಿಲ್ಲ ಅವ್ರು, ಬೆಂಕಿಯನ್ನ ಆರಿಸೋದಿಲ್ಲ ಅವ್ರು. ಬೆಂಕಿಯಾಗ ತುಪ್ಪ ಹಾಕ್ತಾರೆ, ಪೆಟ್ರೋಲ್ ಬುದ್ತಾರೆ ಮತ್ತೆ. ಹೌದಲ್ರಿ? ಬೆಂಕಿ ಹತ್ತೈತಿ, ಈಗ ಅದನ್ನ ಆರ್ಸಾಕ ನೀರನ್ನ ಹಾಕುದಿಲ್ಲ ಅವ್ರು, ಪೆಟ್ರೋಲ್ ಹಾಕ್ತಾರ್ರಿ ಮತ್ತದ. ಇನ್ನಟ್ಟು ಜೋರ್ ಹತ್ಲಿ ಅದನ್ನ. ಅಂತರ್ನ ಆಶ್ರಯಿಸ್ಕೋಬಾರದು. ಆಶ್ರಯಿಸ್ಕೊಂಡ್ರು ಮತ್ತೆ ನಮಗೆ ಜನ್ಮಾಂತರಗಳು ತಪ್ಪುದು. ಅದಕ್ಕೆ ಬಿಡ್ರಿ ಅಂತೇಳಿ ಜ್ಞಾನ ಪ್ರತಿಭಾನ ಸ್ಥಳಕ್ಕೆ, ಜ್ಞಾನಕ್ಕೆ ಯೋಗ್ಯ ಆದಂತ ಗುರು ಯಾರು ಅಂದ್ರೆ ಕಾರಕ ವಿಹಿತ ಗುರು. ಸೂಚಕ ಗುರು, ವಾಚಕ ಗುರು, ವಿಹಿತ ಗುರು ಅಂತ 4 ಗುರುಗಳು ಅಡ್ಡಿ ಇಲ್ಲ. ಸೂಚಕ ಗುರುವನ್ನು ಅವಲಂಬಿಸೋಣ, ಇವನು ಸೂಚನೆ ಕೊಡ್ತಾನೆ, ಈ ಮಾರ್ಗದಾಗ ಒಪ್ಪ ನಿನ್ನ ಮುಂದೆ ಒಳ್ಳೇದಾಗತ್ತ. ವಾಚಕ ಗುರು ವಚನಗಳ ಮುಖಾಂತರ ಅವನು ತಿಳಿಸ್ಕೊಡ್ತಾನೆ. ಹೌದಲ್ರಿ? ಅವ ಆ ಸ್ಥಿತಿ ಮುಟ್ಟಾಕ್ ಹಚ್ಚಲಿಲ್ಲ ಅಂದ್ರು ಆ ಸ್ಥಿತಿ ಮುಟ್ಟಾಕ್ ಕಾರಣ ಆಗತಕ್ಕಂತ ವಿಚಾರಗಳನ್ನು ತಿಳಿಸ್ತಾನೆ. ಹೌದಲ್ರಿ? ಅದಕ್ಕೆ ನಾವು ಒಳ್ಳೆಯದನ್ನ ಅವಲಂಬಿಸಿ ಹೋಗ್ಬೇಕಾಯ್ತು. ಗುರು ಅಂದ್ರೆ ಯಾರು ಅಂತ ತಿಳ್ಕೊಂಡ ಅಂತ ಜನ್ಮದ ದುಃಖವನ್ನು ನಾಶ ಮಾಡ್ತಕ್ಕಂಥ ಗುರುವನ್ನು ಆಶ್ರಯಿಸಿ ಹೋಗ್ಬೇಕಾಯ್ತು. ಅಂದಾಗ ಜ್ಞಾನಕ್ಕೆ ನಾವು ಅರ್ಹತೆಯನ್ನು ಪಡಿಬೇಕು. ಅಲ್ಲೇ ಗುರುಗಳನ್ನ ಹೇಳಿದ್ರು ಧ್ಯಾನ
ದೇವಸ್ಥಾನ ಯಾವ ಗುರುಗಳು ಬೇಕು ನಮ್ಗೆ ಅಂತಂತ ಗುರುಗಳನ್ನ ನೀವು ಆಶ್ರಯಿಸ್ಕೋರಿ. ನಿಮ್ಮ ಜನ್ಮದ ದುಃಖ ದೂರ ಆಗ್ಬೇಕಂದ್ರೆ ಇವು ಸೂಚಕ ವಾಚಕ ಕಾರಕ ವೇದ ಗುರುವನ್ನ ಆಶ್ರಯಿಸ್ಕೋರಿ. ನಿಷಿದ್ಧ ಗುರುವನ್ನ ಕಾಮ್ಯ ಗುರುವನ್ನ ತೆಗೆದಾಕಿಬಿಟ್ರೆ ಅವರು ಗುರುಗಳು ಅಲ್ಲವರು. ಹೌದು, ಜ್ಞಾನಕ್ಕೆ ಕಾರಣ ಆಗ್ಬೇಕಲ್ರಿ, ಜ್ಞಾನವನ್ನು ಉತ್ಪನ್ನ ಮಾಡ್ಬೇಕಲ್ಲ, ಅಜ್ಞಾನವನ್ನು ಕಳಿಬೇಕಲ್ಲ, ಅಂಥವ್ರಿಗೆ ಗುರು ಅಂತ. ನಾವೆಲ್ಲರೂ ಗುರುಗಳು, ಶಿಕ್ಷಕರ ಎಲ್ಲರೂ ಗುರುಗಳು. ಹೌದಲ್ರಿ? ನಮ್ಮಲ್ಲಿ ವಿವೇಕ ಐತಿ, ಹೌದಲ್ರಿ? ನಮ್ಮಲ್ಲಿ ಬಂಗಾರ ಇರ್ಲಿಲ್ಲ ಅಂದ್ರೂ ಬಂಗಾರ ಹೌದಲ್ಲ ಅನ್ನುವಂಥ ಪತ್ತೆ ಹಚ್ಚುವಂಥ ಹೊರಗೆಲ್ಲ ಐತಿ, ಹೌದಲ್ರಿ? ಐತಿಲ್ಲ, ವಿವೇಕ ಐತಿಲ್ರಿ ನಮ್ಮಲ್ಲಿ. ನಾವು ಪರೀಕ್ಷೆ ಮಾಡಿ ನೋಡ್ಬೇಕು, ಗುರು ಯಾರು, ಗುರು ಯಾರಲ್ಲ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ಬೇಕಲ್ರಿ. ನಾವು ಮಾಡೋದಿಲ್ಲ, ಯಾಕಂದ್ರೆ ನಾವು ಕಾಮನ್ಯ ಒಳಗೆ ಬಿದ್ದು ಬಿಟ್ಟೆವು. ಆ ಹೊರಗಲ್ಲನ್ನ ಅವರು ಇದನ್ನ ಮಾಡಿಕೊಡ್ತಾರ, ಸೂಚಕ ಗುರು ವಾಚಕ ಗುರು. ಹೌದಲ್ರಿ? ಆ ಹೊರಗಲ್ಲನ್ನ ತೆಗೆದ ಇಡ್ತಾರ, ತೋರಿಸ್ತಾರ ಅವ್ರು. ತಿಕ್ಕಿ ನೋಡ್ತಾ ಇದು ಬಂಗಾರ ಹೌದಲ್ಲ ಅನ್ನೋದನ್ನ ತಿಕ್ಕಿ ನೋಡ್ಕೊಂತ ಹೋಗುದು, ಬಂಗಾರ ಹಾಕಿ ನೀನು ಅಂತ. ನಮ್ ಕಡೆ ಹೊರಗಲ್ಲ ಸುಮ್ಮನಾಗದು ವಿಧಿಯೊಳಗದಿ ಮುಕ್ತಿ. ಜ್ಞಾನಕ್ಕೆ ಏನು ಬೇಕು ಅನ್ನೋದನ್ನ ಹೇಳ್ತಾರೆ. ಜ್ಞಾನಕ್ಕೆ ಯಾರ ಅಧಿಕಾರಿಗಳು ಅನ್ನೋದಕ್ಕೆ ಇದನ್ನ ಹೇಳ್ತಾರ. ಸುಮ್ಮನ ಆಗುದಿಲ್ಲ ಇದು. ಜ್ಞಾನ ಅಂದ್ರೆ ಸುಮ್ಮನ ಆಗುದಿಲ್ಲ, ಮುಕ್ತಿ ಅಂದ್ರೆ ಸುಮ್ಮನ ಆಗುದಿಲ್ಲ. ಅದಕ್ಕೆ ಕ್ವಾಲಿಫಿಕೇಶನ್ ಅದಾವ, ಹೌದಲ್ರಿ? ಅದಕ್ಕೆ ಅರ್ಹತೆ ಐತಿ. ಜ್ಞಾನಕ್ಕೆ ಯಾರು ಅರ್ಹರ ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನ ಉಳ್ಳವ್ರ ಇದಕ್ಕೆ ಅರ್ಹರು. ಹೆಂಗೆ ಒಂದು ಪ್ರೊಫೆಸರ್ ನೌಕರಿ ಹಿಡ್ಯಾಕ ಯಾವ ಮಾನದಂಡಗಳದಾವು? ಅವ್ ಸ್ನಾತಕೋತ್ತರ ಡಿಗ್ರಿ ಆಗಿರ್ಬೇಕು, ಅವಾಗ PhD ನರ ಆಗಿರ್ಬೇಕು, ಒಂದು ಇಲ್ಲ ನೀಟು ಸೆಟ್ಟನರ ಪಾಸ್ ಆಗಿರ್ಬೇಕು ಅಂದ್ರೆ ಮಾತ್ರ ಅವ ಲೆಕ್ಚರು ಪ್ರೊಫೆಸರ್ ಆಗ ಅಧಿಕಾರಿ. ಹಂಗ ಇಲ್ಲಿಯೂ ಕೂಡ ಈ ಜ್ಞಾನವನ್ನ ಹೊಂದಾಕ, ಮುಕ್ತಿಯನ್ನು ಹೊಂದಾಕ ಯಾರು ಅರ್ಹರು ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನ ಉಳ್ಳವರ ಇದಕ್ಕೆ ಅಧಿಕಾರಿಗಳು. ಎಲ್ಲರಿಗೂ ಆಗೋದಿಲ್ಲ ಇದು. ಜ್ಞಾನ ಮಾಡಿಕೊಳ್ಳೋದು ಎಲ್ಲರಿಗೂ ಯಾಕೆ ಆಗೋದಿಲ್ಲ ಅಂದ್ರೆ ಅಂತ ಸಾಧನ ಚತುಷ್ಟಯ ಸಂಪನ್ನತ್ವ ಗುಣ ಇಲ್ಲ ನಮ್ಮಲ್ಲಿ. ಹೌದಲ್ರಿ? ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತು, ಮುಮುಕ್ಷತ್ವ, ಇವು 4 ಸಾಧನ ಚತುಷ್ಟಯಗಳು. ನಮ್ಮಲ್ಲಿ ಮುಮುಕ್ಷತ್ವ ಬಂದಿಲ್ಲ. ಮುಮುಕ್ಷತ್ವ ಬರ್ಬೇಕಂದ್ರೆ ಈ ಇದನ್ನ ನಡಿಬೇಕಲ್ಲ, ಹೌದಲ್ರಿ? ವಿವೇಕ ಬೇಕು, ವೈರಾಗ್ಯ ಬೇಕು, ಶಮದಮಾದಿ ಸಾಧನೆ, ಷಟ್ ಸಂಪತ್ತಿನ ಸಾಧನೆ ಬೇಕು. ಅಂದಾಗ ಮುಮುಕ್ಷತ್ವ ಬರ್ತೈತಿ. ಅವಾಗ ಜ್ಞಾನಕ್ಕೆ ಅಧಿಕಾರಿಗಳಾಗ್ತೇವೆ. ಹಂಗ ಅಧಿಕಾರಿಗಳಾಗುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಇದು ಸುಮ್ಮನಾಗದು ವಿಧಿಗಳು ಅಂದರೆ ಭಕ್ತಿ. ವಿಧಿಗಳಂದ್ರೆ ನಿಯಮಗಳನ್ನ ಹೊಂದದೆ, ನಿಯಮಗಳನ್ನ ಈ ಆಚರಣೆ ತರದ ಹಂಗ ಮುಕ್ತಿ ಆಗುದಿಲ್ಲ. ಯಾರೋ ಮುಟ್ಟೋದ್ರಿಂದ, ಯಾರೋ ಇದನ್ನ ಮಾಡೋದ್ರಿಂದ ಮುಕ್ತಿ ಆಗುದಿಲ್ರಿ, ಹೌದಲ್ರಿ? ಮುಕ್ತಿ ಆಗ್ಬೇಕಂದ್ರೆ ನಮ್ಮಲ್ಲಿ ಅರ್ಹತೆ ಬೇಕು. ಈ ನಿಯಮಗಳನ್ನ ಪಾಲಿಸಿದಾಗ ಮಾತ್ರ ಮುಕ್ತಿಯನ್ನು ಹೊಂತೇವೆ ನಾವು. ಇದ್ದಾಗ ಹೊಂದಾಕ ಬರ್ತೈತಿ, ಸತ್ತ ಮೇಲೆ ಮುಕ್ತಿಯನ್ನು ಹೊಂದುದಿಲ್ಲ. ಸತ್ತ ಮೇಲೆ ಹೆಣಕ್ಕೆ ಶೃಂಗಾರ ಮಾಡೋದ್ರಿಂದ ಮುಕ್ತಿ ಆಗುದಿಲ್ಲ. ಅದಕ್ಕೆ ಇದ್ದಾಗನ ಅದಕ್ಕೆ ಮನಸ್ಸು ಇದ್ದಾಗನ ಅದಕ್ಕೆ ಸಂಸ್ಕಾರಗಳನ್ನು ಕೊಟ್ಟು ಅದ ನಿಯಮಗಳನ್ನ ಪರಿಪಾಲನೆ ಮಾಡಕ್ ಕಲಿಸಿದಾಗ ಮುಕ್ತಿಯನ್ನು ಹೊಂದಕ್ ಸಾಧ್ಯ. ಅದಕ್ಕೆ ಆ ನಿಯಮಗಳು ಯಾವುವು ಅಂದ್ರೆ ಹೇಳ್ತಾರ,
ಇದು ನಿತ್ಯ ಇದು ಅನಿತ್ಯ ಎಂಬುದನ್ನು ಅರಿಯದೆ ಇದನ್ನ ತಿಳ್ಕೊಳ್ಳೋದು ಅದ ಸಾಮಾನ್ಯ ತಿಳುವಳಿಕೆ ಐತಿ. ಹೌದಲ್ರಿ? ಹಿತ ಅಹಿತ ಎಂಬ ತಿಳುವಳಿಕೆ ಎಲ್ಲಾ ಏನು ಜಗತ್ತಿನೊಳಗಿರ್ತಕ್ಕಂಥ ಎಲ್ಲಾ ಜೀವರಾಶಿಗಳಿಗೂ ಒಂದೇ ರೀತಿಯಾಗಿ ಐತ, ಬೇರೆ ಇಲ್ಲ. ಅದು ಹಿತ ಅಹಿತ ತಿಳುವಳಿಕೆ ಮನುಷ್ಯನಲ್ಲೂ ಐತಿ. ಆ ಮನುಷ್ಯನಲ್ಲಿ ನಿತ್ಯ ಅನಿತ್ಯ ತಿಳುವಳಿಕೆಯನ್ನು ಮಾಡ್ಕೊಳಕ್ ಬರ್ತೈತಿ. ನಿತ್ಯ ಯಾವ್ದೈತಿ ಅನಿತ್ಯ ಯಾವ್ದೈತಿ ಅಂತ ಹೇಳಿ ಈ ತಿಳುವಳಿಕೆ ಮಾಡಿಕೊಳ್ಳದ ಹೊರತು ಇದು ಒಂದೇ ನಿಯಮ. ಹೌದಲ್ರಿ? ಇದು ಬಂದೈತೆ ನಮಗೆ ವಿವೇಕ ಅಂತಾರ ಇದಕ್ಕೆ. ಹಿತ ಐತ ತಿಳುವಳಿಕೆ ಸಾಮಾನ್ಯವಾಗಿ ಎಲ್ಲಾ ವರ್ಗಕ್ಕೂ ಐತಿ. ಯಾವ ಪ್ರಾಣಿನೂ ಹೋಗಿ ದನದ ಮುಂದೆ ಹೋಗಿ ಮಾಂಸ ಇಟ್ಟರೆ ತಿನ್ನೋದಿಲ್ಲ ಅದು. ಅದ್ ನನಗೆ ಹಿತ ಇಲ್ಲ ಅನ್ನೋದು ಗೊತ್ತೈತಿ. ಹುಲಿ ಮುಂದೆ ಹುಲ್ಲು ಹಾಕಿರ್ ತಿನ್ನೋದಿಲ್ಲ ಅದು. ಅದ್ ನನಗೆ ಹಿತ ಇಲ್ಲ ಅನ್ನೋದು ಅದಕ್ಕೆ ಗೊತ್ತೈತಿ. ಹಂಗ ನಮಗೂ ಗೊತ್ತೈತಿ ಇದಕ್ಕೆ ಏನ್ ಹಾಕ್ಯಾರಿ ಏನ್ ಆಕೈತಿ ಅನ್ನೋದು ಗೊತ್ತೈತಿ. ಆದ್ರೆ ನಾವು ಉಲ್ಲಂಘನೆ ಮಾಡಾಕತ್ತೇವ ಅದನ್ನ. ಹಿತ ಹಿತ ತಿಳುವಳಿಕೆಯಿಂದ ಎಲ್ಲ ಸಿಕ್ಕದ ತಿನ್ನೋದು, ಸಿಕ್ಕದ ನೋಡುದು, ಸಿಕ್ಕದ ಮೋಸಿಸೋದು, ಸಿಕ್ಕದ ಕೇಳುದು. 5 ಇಂದ್ರಿಯಗಳನ್ನ ನಾವು ಏನ್ ಮಾಡಿಬಿಟ್ಟೇವ ಅಂದ್ರೆ ಬಹಿರ್ಮುಖ ವ್ಯಾಪಾರದೊಳಗೆ ತೊಡಗಿಸ್ಬಿಟ್ಟೇವ್. ಹಿತ ಹಿತ ತಿಳುವಳಿಕೆ ಇಲ್ಲನ ಮಾಡಾಕತ್ ಬಿಟ್ಟೇವ್ರಿ ನಾವು. ಹೌದಲ್? ಅದಕ್ಕೆ ನಮಗ್ ಏನಾಕೈತಿ ಮುಂದೆ ಕಾದು ಕುಂದಿರ್ತಾವ ಜನ್ಮ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ ಮನುಷ್ಯ ಜನ್ಮ ಬಂದ್ಮೇಲೆ ಇಲ್ಲಿ ನಿತ್ಯಾನಿತ್ಯ ತಿಳುವಳಿಕೆಯನ್ನು ಮಾಡ್ಕೋಬೇಕು ಅಂತ. ಈ ವಿವೇಕ ಬರಬೇಕು. ನಿತ್ಯ ಯಾವ್ದೈತಿ ಅನಿತ್ಯ ಯಾವ್ದೈತಿ ಅನ್ನುವಂಥ ವಿವೇಕ. ನಿತ್ಯ ಯಾವ್ದೈತಿ ಅಂದ್ರೆ ಜಗತ್ತಿನೊಳಗೆ ಒಂದ ವಸ್ತು ಐತ್ರಿ, ಅದು ಅದ ನಾನು ಅದೇನಿ ಕರೆ. ಆದ್ರೆ ಆ ತಿಳುವಳಿಕೆಯನ್ನು ನಾವು ಜಾಗೃತಗೊಳಿಸ್ಬೇಕು. ಆ ತಿಳುವಳಿಕೆ ಇಲ್ಲದಕ್ಕೆ ಅನಿತ್ಯ ವಸ್ತುನ ನಾನಂತ ಹೇಳಾಕತ್ತೇನೆ. ಈ ಶರೀರ ಅನಿತ್ಯ ಐತಿ, ಇದನ್ನ ನಿತ್ಯ ಅಂತ ತಿಳ್ಕೊಂಡ್ಬಿಟ್ಟೆ ನಾನು. ಅದಕ್ಕೆ ಈ ತಿಳುವಳಿಕೆ ಮೊದ್ಲಕ್ಕೆ ಬರ್ಬೇಕಾಗೈತಿ. ನಿತ್ಯ ಯಾವ್ದೈತಿ ಅನಿತ್ಯ ಯಾವ್ದೈತಿ ಅನ್ನೋದು. ಈ ತಿಳುವಳಿಕೆ ಬರದ ಹೊರತು ಮುಂದಿನ ವೈರಾಗ್ಯ ಬರುದಿಲ್ಲ. ಹೃದಯದೊಳ ಭೋಗದ ಇಚ್ಛೆಗಳದಾವಲ್ಲ ಅವು ಹೋಗ್ಬೇಕಲ್ಲ. ಯಾವಾಗ ಹೋಗ್ಕವ್ರಿ ಅವ ಅಂತಂದ್ರೆ ಈ ಶರೀರ ನಾನಲ್ಲ ಅಂತ ತಿಳ್ಕೊಂಡಾಗ ಹೃದಯದ ಭೋಗೇಚ್ಛೆ ಹೋಗ್ತೈತಿ. ಶರೀರ ನಾನಂತ ಎಲ್ಲಿವರೆಗೂ ತಿಳ್ಕೊಂಡಿರ್ತೇವೆ ಅಲ್ಲಿವರೆಗೂ ಹೃದಯದ ಭೋಗದ ಇಚ್ಛೆ ದೂರ ಆಗುವುದಿಲ್ಲ. ಹೃದಯಗತವಾಗ್ಯವಲ್ಲ ವಾಸನೆಗಳು ಒಳಗದಾವ, ಹೊರಗಿಲ್ಲ. ಹೌದಲ್ರಿ? ವೈರಾಗ್ಯ ಬರ್ಬೇಕಾಗಿದ್ದು ಮನಸ್ಸಿಗೆ. ಮನಸ್ಸು ಏನ್ ತಿಳ್ಕೊಂಡೈತಿ? ಅನಿತ್ಯ ವಸ್ತುನ ನಾನಂತ ತಿಳ್ಕೊಂಡೈತಿ, ಶರೀರ ನಾನಂತ ತಿಳ್ಕೊಂಡೇವಂತನ ಈ ಭೋಗದ ಇಚ್ಛೆಗಳದಾವ. ಹೌದಲ್ರಿ? ನೋಡಿದಾಗ ಸುಖ ಆಕೈತಿ, ಕೇಳಿದಾಗ ಸುಖ ಆಕೈತಿ, ಮೂಸಿಸಿದಾಗ ಸುಖ ಆಕೈತಿ. ಇವೆಲ್ಲ ತಪ್ಪು ತಿಳುವಳಿಕೆಗಳು ಎಲ್ಲದಾವು ಅಂದ್ರೆ ಮನಸ್ಸಿನಾಗ ಅದಾವ. ಇವು ಯಾವಾಗ ಅದಾವು ಅಂದ್ರೆ ಶರೀರ ನಾನಂತ ತಿಳ್ಕೊಂಡಾಗ ಅದಾವು. ಅದಕ್ಕೆ ನಿತ್ಯ ನಿತ್ಯ ತಿಳುವಳಿಕೆಯನ್ನು ಮೊದ್ಲೇಕ್ ಮಾಡ್ಕೋ, ವಿವೇಕವನ್ನು ಮೊದ್ಲೇಕ್ ಮಾಡ್ಕೋ. ಅವಾ ಹೃದಯದ ಭೋಗದ ಇಚ್ಛೆಗಳನ್ನ ತ್ಯಾಗ ಮಾಡಕ್ ಬರ್ತೈತಿ. ಹೌದಲ್ರಿ? ವೈರಾಗ್ಯ ಯಾವಾಗ ಬರ್ತೈತಿ ಅಂದ್ರೆ ಈ ಶರೀರ ನಾನಲ್ಲ ಅಂತ ತಿಳ್ಕೊಂಡಾಗ ವೈರಾಗ್ಯ ಬರ್ತೈತಿ. ಶರೀರ ನಾನಂತ ಎಲ್ಲಿವರೆಗೂ ಹಿಡ್ಕೊಂಡಿರ್ತೇವೋ ಅಲ್ಲಿವರೆಗೂ ಹೃದಯಯುಕ್ತವಾದಂತ ಭೋಗದ ಇಚ್ಛೆಗಳು ಪ್ರಕಟ ಆಗುವ. ಹೌದಲ್ರಿ? ಅನಿತ್ಯ ವಸ್ತುವಿನ ಮಮಕಾರನ ನಮ್ಮ ದುಃಖಕ್ಕೆ ಕಾರಣ ಆಗಿದ್ದು. ನಿತ್ಯ ವಸ್ತುವಿನ ಮಮಕಾರ ಸುಖಕ್ಕೆ ಕಾರಣ ಆಕೈತಿ. ಈ ಜಗತ್ತಿನೊಳಗಿರ್ತಕ್ಕಂಥವೆಲ್ಲವೂ ತೋರುದಂಥವು, ನೀವು ಕೇಳುವಂಥವು, ಹೌದಲ್ರಿ? ಮೂಸಿಸುವಂಥವು, ರುಚಿ ನೋಡ್ತಕ್ಕಂಥವು, ಸ್ಪರ್ಶವನ್ನು ಮಾಡ್ತಕ್ಕಂಥವು, ಇವೆಲ್ಲ ಏನದಾವಲ್ಲ ಪಂಚೇಂದ್ರಿಯಗಳಿಗೆ ಗೋಚರ ಆಗತಕ್ಕಂಥವೆಲ್ಲವೂ ಅನಿತ್ಯ ವಸ್ತು ಅದಾವು. ನಿತ್ಯ ಇಲ್ಲ. ಯಾಕಂದ್ರೆ ಒಂದ್ ಅವಸ್ಥೆ ಒಳಗೆ ಮಾತ್ರ ಅದಾವು. ನಿತ್ಯ ವಸ್ತು ಅಂತ ಎದಕ್ಕಂತಾರ ಅಂದ್ರೆ 3 ಅವಸ್ಥೆ ಒಳಗಿರ್ಬೇಕು, 3 ಕಾಲದಾಗಿರ್ಬೇಕದ. ಅದಕ್ಕೆ ನಿತ್ಯ ವಸ್ತು ಅಂತಾರೆ. ತ್ರಿಕಾಲ ಬಾಧಿತ ವಸ್ತು. ಅದನ್ನ ನಾನು ಅಂತ ಯಾವಾಗ ಖಾತ್ರಿ ಮಾಡ್ಕೊಂತೇವೋ, ಅದು ಈ ಶರೀರ ನಾನಲ್ಲ ಅಂತ ಯಾವಾಗ ಇದನ್ನು ಸುಳ್ಳು ಮಾಡ್ತೇವೋ ಅವಾಗ ಹೃದಯವಾದಂತಹ ಭೋಗದ ಇಚ್ಛೆಗಳನ್ನು ತೆಗೆದು ಹಾಕಕ್ ಬರ್ತೈತಿ. ಅವಾಗ ಸಾಧನೆ ಮಾರ್ಗ
ಒಂದ ಸಾಧನೆ ಮಾಡಕ್ ಅನುಕೂಲ ಆಕೈತಿ. ಹೌದಲ್ರಿ? ಈ ಸಾಧನೆ ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ ಕ್ಷಮೆ, ದಮೆ, ತಿತಿಕ್ಷೆ, ಸಮಾಧಾನ, ಶ್ರದ್ಧೆ, ಭಕ್ತಿ ಅಂತಕ್ಕಂಥ 6 ಸಾಧನೆಗಳು. ಶರೀರ ನಾನಂತ ತಿಳ್ಕೊಂಡ ಸಾಧನೆ ಮಾಡಾಕತ್ತೇವ್ ನಾವು. ಮನೋ ನಿಗ್ರಹ ಮಾಡಾಕತ್ತೀನಿ, ಇಂದ್ರಿಯ ನಿಗ್ರಹ ಮಾಡಾಕತ್ತೀನಿ. ಹೌದಲ್ರಿ? ತಿತಿಕ್ಷೆ, ಈ ಶರೀರ ನಾನಂತ ತಿಳ್ಕೊಂಡ ತಿತಿಕ್ಷೆ ಬರುದಿಲ್ರಿ. 3 ಭೂತಗಳನ್ನ ಸಹನ ಮಾಡ್ತಕ್ಕಂಥ ಸಾಮರ್ಥ್ಯ ಮತ್ತು ಲೌಕಿಕವಾಗಿ ಬರ್ತಾವಲ್ಲ ವಂದನೆಗಳು, ನಿಂದನೆಗಳು, ಅವನ್ ತಾಳ್ಕೊಳುವಂತ ಸಾಮರ್ಥ್ಯ ಬರ್ಬೇಕಲ್ರಿ. ತಾಳ್ಮೆ ಗುಣ, ತಿತಿಕ್ಷೆಗೆ ತಾಳ್ಮೆ ಗುಣ ಅಂದಿದ್ದು. ಅವ ತಾಳ್ಮೆ ಗುಣ ಬಂದ ಸಮಾಧಾನದಿಂದ ಇರಾಕ್ ಸಾಧ್ಯ. ಸಮಾಧಾನ, ಶ್ರದ್ಧೆ, ಇವು ಶರೀರ ನಾನಂತ ತಿಳ್ಕೊಂಡ ಮನೋನಿಗ್ರಹ ಮಾಡಾಕ್ ಹೊಂಟೇನ್ ನಾನು ಇವತ್ತ. ಸರಿ ನಾನಂತ ತಿಳ್ಕೊಂಡು ಧ್ಯಾನಕ್ಕೆ ಕುಂದಿರುದು. ಸಾಳ ಅಂತ ಶಬ್ದ ಆತಂದ್ರೆ ಎದ್ದು ಓಡಕು. ಶರೀರ ನಾನಲ್ಲ ಅಂತ ತಿಳ್ಕೊಂಡಾಗ ಇದು ಮನೋನಿಗ್ರಹ ಮಾಡಕ್ ಸಾಧ್ಯ. ಯಾಕಂದ್ರ ಅಲ್ಲಿ ವೈರಾಗ್ಯ ಬಂದಿರ್ತೈತಿ. ವೈರಾಗ್ಯ ಬಂದಾಗ ಮನೋನಿಗ್ರಹ ಆಕೈತಿ. ವೈರಾಗ್ಯ ಬರದ ಹೊರತ ಮನೋನಿಗ್ರಹ ಆಗುದಿಲ್ಲ. ಹೃದಯಗತವಾದಂತ ಭೋಗದ ಇಚ್ಛೆಗಳನ್ನ ಇಟ್ಕೊಂಡು ಮನಸ್ಸನ್ನ ನಿಗ್ರಹ ಮಾಡ್ತೇನೆ ಅಂದ್ರೆ ಹೆಗ್ನ ಒಳಗ ಹಾಕಿ ಗುದ್ದು ಮುಚ್ಚದಂಗ ಆಕೈತಿ. ಒಳಗ್ ಕೆಬರುದದ ಹಂಗೆ. ಹೌದಲ್ರಿ? ಕೆಬರ್ತತಿಲ್ಲ ಒಳಗೆ, ಅದ ಸುಮ್ನ ಕುಂದಿರ್ತೈತನ ಮನಸ್ಸು. ಅದಕ್ಕೆ ಇದು ಹೃದಯದ ಭೋಗದ ಇಚ್ಛೆಗಳು ಯಾವಾಗ ದೂರ ಆಕವಲ್ಲ ಅವಾಗ ಸಾಧನ ಮಾರ್ಗವನ್ನ ಸಾಧಿಸಕ್ ಸಾಧ್ಯ ಐತಿ. ಅವಾಗ ಮನೋನಿಗ್ರಹ ಮಾಡಕ್ ಸಾಧ್ಯ ಐತಿ. ಮನೋನಿಗ್ರಹಕ್ಕೆ ಶಮೆ ಅಂತ ಇದ್ದು, ದಮೆ ಅಂದ್ರ ಇಂದ್ರಿಯ ನಿಗ್ರಹ. ಮನೋನಿಗ್ರಹ ಇಲ್ದ ಇಂದ್ರಿಯ ನಿಗ್ರಹ ಮಾಡೋದು ವ್ಯರ್ಥ ಅಂತ. ಬಾಯಿ ಬಟ್ಟಿ ಕಟ್ಕೊಂಡು ನಾನು ಮೌನದಿಂದ ಇರ್ತೇನೆ ಅಂತಂದ್ರೆ ಹೌದಲ್ರಿ? ಮೌನಾನುಷ್ಠಾನ ವೃತ್ತ ಕೈಗೊಂಡೇವ್ರಿ ನಾವು ಶ್ರಾವಣ ಮಾಸದಾಗ. ಯಾರು ಕೂಡ ಮಾತಾಡಂಗಿಲ್ಲ, ಬರೇ ಬರದ್ ತೋರಿಸ್ತೇವ್ರಿ ನಾವು. ಸೊನ್ನೆ ಮಾಡಿ ಹೇಳ್ತಾರ, ಮಾತಾಡುದಿಲ್ಲ. ಮೌನ ವೃತ ಅದ್ರಿ. ಈಗ ಅವ್ರ ಸಾಯಂಕಾಲ ಮುಂಜಾನೆ ಅಷ್ಟ ದರ್ಶನ ಕೊಡ್ತಾರ, ಅವಾಗ ಬರದ್ ತೋರಿಸ್ತಾರ. ಹೌದಲ್ರಿ? ಇವೆಲ್ಲ ಒತ್ತಾಯ ಪೂರ್ವಕವಾಗಿ ಮಾಡತ್ತೆ. ಒಳಗೆ ಮನಸ್ಸಿನೊಳಗೆ ಇಟ್ಕೊಂಡು ಕುಂತೇವ್ ವಾಸನೆಗಳನ್ನ, ಹೃದಯಗತವಾದಂತ ಭೋಗದ ಇಚ್ಛೆಗಳದವು. ಅದಕ್ಕೆ ಮನೋನಿಗ್ರಹ ಇಲ್ದ ಇಂದ್ರಿಯ ನಿಗ್ರಹ ಮಾಡಾಕತ್ತೇನೆ ನಾನು. ಮನೋನಿಗ್ರಹ ಇಲ್ದ ಇಂದ್ರಿಯ ನಿಗ್ರಹ ಮಾಡಾಕತ್ತೀನಿ. ಇಂದ್ರಿಯ ನಿಗ್ರಹ ಮನೋನಿಗ್ರಹ ಆದಾಗ ಇಂದ್ರಿಯ ನಿಗ್ರಹ ಆಕೈತಿ. ಮನಸ್ ನಾಶ ಆದಾಗ ಇಂದ್ರಿಯಗಳ ನಿಗ್ರಹ ಮಾಡಕ್ ಸಾಧ್ಯ ಐತಿ. ಮನಸ್ಸು ಒಳಗೆ ಇಟ್ಕೊಂಡ ಒಳಗ ವಾಸನೆಗಳನ್ನ ಇಟ್ಕೊಂಡ ಇಂದ್ರಿಯ ನಿಗ್ರಹ ಮಾಡ್ತೇನೆ ಅಂತಂದ್ರೆ ಭಕ್ತರು ಇದ್ರಿಗೆ ಏನು ಸೇವನೆ ಮಾಡಂಗಿಲ್ಲ. ಭಕ್ತರು ಎಲ್ಲಾರು ಹೋದ್ಮೇಲೆ ಎಲ್ಲಾ ಸೇವನೆ ಮಾಡೋದು. ಹೌದಲ್ರಿ? ಅದಕ್ಕೆ ಅದು ಬಿಡಬೇಕು ಈ ಸಾಧನ ಮಾರ್ಗ. ರವಿ ಸಮಾಧಿ ಸಾಧನವಾದ ನೆರೆಯದೆ ಸದ್ಗತಿ ಆಶೆಗಳು ಹುರಿಯದೆ ಸುಮ್ಮನಾಗಲು ಇದೆಯ ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ತಿತಿಕ್ಷೆ ಅಂದ್ರೆ 3 ಭೂತಗಳ ನಿಗ್ರಹ. 3 ಭೂತಗಳ ಪರಿಣಾಮ ಬೀಳ್ತಾವ. ಹೌದಲ್ರಿ? ಈ ಶರೀರ ಮೇಲೆ ಶರೀರವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಕ್ಕಂಥ 3 ಭೂತಗಳು. ಹೌದಲ್ಲ? ಆ 3 ಭೂತಗಳಿಂದನ ಈ ಶರೀರ ವಿಕಾರಕ್ಕೆ ಕಾರಣಕ್ಕೈತೆ. ಹೌದಲ್ರಿ? 2 ಭೂತ ಭೂಮಿ ಆಕಾಶ ಏನು ಮಾಡೋಲಾರು. ಆದ್ರ ವಾಯು, ನೀರು, ಅಗ್ನಿ ಏನೈತಿಲ್ಲ 3 ಭೂತಗಳು. ಅದಕ್ಕೆ ವಾತ, ಪಿತ್ತ, ಕಫ ಅಂತ ನಾಡಿ ಪರೀಕ್ಷೆ ಒಳಗೆ ಅದನ್ನ ನೋಡ್ತಿದ್ರು. ವಾತ ಗುಣ ಆಯ್ತು, ಪಿತ್ತ ಗುಣ ಆಯ್ತು, ಕಫದ ಗುಣ ಆಯ್ತು ಅಂತ ತಿಳ್ಕೊಂಡು ನೋಡಿ ಅವು ಸಮ ಪ್ರಮಾಣದಾಗಿದ್ರೆ ಇದು ಶರೀರ ಸ್ವಸ್ಥ ಇರ್ತೈತಿ.
ಅದ್ರೊಳಗೆ ವಾತ ಗುಣ ಹೆಚ್ಚಾಗಿ ಪಿತ್ತ ಗುಣ ಕಡಿಮೆ ಆಗಿತ್ತಂದ್ರೆ ರೋಗಗಳು ಬರ್ತವೆ. ಹೌದಲ್ರಿ? ಕಫ ಜಾಸ್ತಿ ಆದ್ರೆ ಅದೊಂದು ರೋಗ. ವಾತಕ್ಕೆ ಕಾರಣ ಆಗ್ತಕ್ಕಂಥ ವಾಯು, ಪಿತ್ತಕ್ಕೆ ಕಾರಣ ಆಗ್ತಕ್ಕಂಥದ್ದು ಅಗ್ನಿ, ಹೌದಲ್ರಿ? ಕಫಕ್ಕೆ ಕಾರಣ ಆಗ್ತಕ್ಕಂಥದ್ದು ನೀರು, ಹೌದಲ್ರಿ? ಈ ಮೂರು ಭೂತಗಳನ್ನ ನಿಗ್ರಹ ಮಾಡುವಂತ ತಾಳ್ಮೆ ಗುಣ ಬರಬೇಕಲ್ರಿ, ಅವನ್ ಸಹಿಸಿಕೊಳ್ಳುವಂತ ಗುಣ ಬರ್ಬೇಕಲ್ಲ. ಮತ್ ಲೌಕಿಕವಾಗಿ ನಿಂದಿಸ್ತಾರಲ್ರಿ, ಅವಾಗ ಕೂಗಿ ಬಿಡ್ತೇವೆ, ಒಂದಿಸ್ದಾಗ ಹೇಗಿ ಬಿಡ್ತೇವೆ. ಹೂಮಾಲೆ ಹಾಕಿಬಿಟ್ರ ಮ್ಯಾಲೆ ಎದ್ದು ಬಿಡ್ತೇವ, ಅದ ಚಪ್ಪಲಿನ ಸರ ಹಾಕಿದ್ರೆ ಕೆಳಗೆ ಬಿದ್ದು. ನನಗೇನ್ ಸಂಬಂಧ ಇಲ್ಲ ಅಂತ ಇವು ತಿಳ್ಕೊಂಡಿರ್ಬೇಕಲ್ರಿ. ಏನ್ ಹಾಕಿದ್ರು ನನಗೇನು ಆಗಿಲ್ಲ. ಹೂ ಮಾಲೆ ಹಾಕಿದಾಗೂ ನಾನಾದೇನಿ, ಈ ಚಪ್ಪಲಿನ ಸರ ಹಾಕಿದಾಗೂ ನಾನಾದೇನಿ, ನಾನು ಏನೂ ಬದಲಾವಣೆ ಆಗಿಲ್ಲ ಅಂತ ಸಮಾಧಾನ ಗುಣ ಇರ್ಬೇಕಲ್ರಿ. ಅಲ್ಲಿ ತಾಳ್ಮೆ ಗುಣ ಇರ್ಬೇಕಲ್ಲ, ಸಹಿಸ್ಕೊಳುವಂತ ಸಹನ ಶಕ್ತಿ ಬಂದಿರ್ಬೇಕಲ್ಲ. ನಾವು ಲೌಕಿಕದಾಗ ಹೊಗಳಿದ ಕೂಡಲೇ ಎದ್ದು ಬಿಡ್ತೇವೆ, ನಿಂದಿಸಿದ ಕೂಡಲೇ ಕೂಗಿ ಬಿಡ್ತೇವೆ. ಇದನ್ನ ಎರಡನ್ನೂ ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡುವಂತ ತಾಳ್ಮೆ ಗುಣ ಇರಬೇಕು. ಅಂದ ಸಮಾಧಾನ ಬರ್ತೈತ್ರಿ, ಹೌದಲ್ರಿ? ಸಮಾಧಾನದಿಂದ ಯಾಕೆ ಇರಾಕಾಗವಲ್ದು ಅಂತಂದ್ರೆ ನಮಗೆ ತಾಳ್ಮೆ ಗುಣ ಇಲ್ಲ, ಹೌದಲ್ರಿ? ಸಮಾಧಾನ ಯಾಕೆ ಕಳ್ಕೊಂಡಿವ್ ನಾವು ಅಂತಂದ್ರೆ ತಾಳ್ಮೆ ಗುಣ ಇಲ್ಲ. ಸಮಾಧಾನ ಬಂದ್ಮೇಲೆ ಶ್ರದ್ಧೆ ಬರ್ತೈತ್ರಿ. ನಮ್ ಶ್ರದ್ಧೆ ಐತಿ, ಇವು ಮನೋನಿಗ್ರಹನೂ ಇಲ್ಲ, ಇಂದ್ರಿಯ ನಿಗ್ರಹನೂ ಇಲ್ಲ, ತಾಳ್ಮೆನೂ ಇಲ್ಲ, ಸಮಾಧಾನನೂ ಇಲ್ಲ, ಆದ್ರೆ ಶ್ರದ್ಧೆ ಮಾತ್ರ ಐತಿ. ಎಲ್ಲಿ ಐತಿಪ್ಪ ಶ್ರದ್ಧೆ ಅಂತಂದ್ರೆ ಕಲ್ಲು ಕಟ್ಟಿಗೆ ಮೇಲೆ, ತಾಮ್ರ ಹಿತ್ತಾಳಿ ಮೇಲೆ ಶ್ರದ್ಧೆ ಐತಿ. ಹೌದಲ್ರಿ? ಹೌದಲ್ರಿ? ಶ್ರದ್ಧೆ ಅಂಧ ಶ್ರದ್ಧೆಗಳು ಅವೆಲ್ಲ. ಹೌದಲ್ರಿ? ಶ್ರದ್ಧೆ ಎದಕ್ಕಂತಾರ ಅಂತಂದ್ರ ಗುರು ವಚನ ಮತ್ತು ಶ್ರುತಿಗಳ ಮೇಲೆ ನಂಬಿಕೆ ಇಡೋದಕ್ಕೆ ಶ್ರದ್ಧೆ ಅಂತಾರ. ಏನು ಶ್ರುತಿಗಳು, ವೇದಗಳು, ಉಪನಿಷತ್ತುಗಳು ಹೇಳ್ಯಾವಲ್ಲ, ಅದರ ಮೇಲೆ ಶ್ರದ್ಧೆಯನ್ನು ಇಡೋದಕ್ಕೆ, ನಂಬಿಕೆಯನ್ನು ಇಡೋದಕ್ಕೆ ಶ್ರದ್ಧೆ ಅಂತ ಹೇಳಿ. ನಂಬಿಕೆ ಬೇಕಲ್ರಿ ನಮಗೆ, ನಂಬಿಕೆನ ಇಲ್ಲ, ಶ್ರದ್ಧೆನ ಇಲ್ಲ. ಶ್ರದ್ಧೆ ಐತಿ, ಹೊರಗಿನ ಎಲ್ಲ ದೇವ್ರನ್ನ ಮಾಡ್ತೀನಿ, ನೀನ ದೇವ್ರದಿ ಅಂತ ಹೇಳುವಂತ ವಿಚಾರದ ಮೇಲೆ ನಂಬಿಕೆ ಇಲ್ಲ ನಮಗೆ. ಹೌದಲ್ರಿ? ನೀವ ದೇವ್ರ ಅಂತ ಹೇಳೋದ್ರ ಮಾತಿನ ಮೇಲೆ ನಂಬಿಕೆ ಇಲ್ಲ. ಕಲ್ಲು ಕಟ್ಟಿಗೆ ದೇವ್ರ ಅಂತ ಹೇಳೋದ್ರ ಮೇಲೆ ನಂಬಿಕೆ ಐತಿ. ಭಂಡಾರ ಹಚ್ಚೋರ್ ನಂಬುತ್ತೇವು, ಹೌದಲ್ರಿ? ಭಂಡಾರ ಹಚ್ಚಿಬಿಟ್ರೆ ಎಲ್ಲಾ ಇದ್ದದ್ದು ಎಲ್ಲಾ ಕೊಟ್ಟು ಕಳಿಸ್ತೇವೆ. ಅಂತಾರ ನಂಬ್ತೇವು, ಜೋಗಪ್ಪಗಳನ್ನ ನಂಬ್ತೇವು. ಶ್ರುತಿಗಳು, ಗುರುಗಳು ಹೇಳಿದಂತ ವಿಚಾರದ ಮೇಲೆ ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಶ್ರದ್ಧೆಗೆ ವ್ಯಾಖ್ಯಾನ ಯಾವುದು ಅಂತಂದ್ರೆ ಶ್ರೀ ಗುರು ವಚನಗಳ ಮೇಲೆ, ಶ್ರುತಿಗಳ ಮೇಲೆ ನಂಬಿಕೆ ಇಡೋದಕ್ಕೆ ಶ್ರದ್ಧೆ ಅಂತಾರ ಅಂತ. ನಮ್ಮ ಶ್ರದ್ಧೆ ಯಾವ್ದೈತಿ ನೋಡ್ಬೇಕು, ಹೌದಲ್ರಿ? ಯಾಕೆ ಅವ್ರು ಜೋಗಪ್ಪ ಆಗ್ಯಾರ ಅನ್ನೋದು ತಿಳ್ಕೊಂಡಂಗಿಲ್ಲ. ಹೌದಲ್ರಿ? ಎಲ್ಲವೂ ಬರ್ತಾಳಂತ. ಹೌದಲ್ರಿ? ಒಗ್ಗೈ ಬರ್ತಾನ, ಭಂಡಾರ ಹಚ್ಚಿಬಿಟ್ರೆ ಜಿಗಿದಾಡಿದ್ರು. ಯಾಕೆ ಅವ್ರ ಆಗ್ಯಾರ ತಿಳ್ಕೊಂಡಿಲ್ಲ. ಜೋಗಪ್ಪ ಯಾಕೆ ಆಗ್ಯಾರ ಅವರು ಅಂತ ತಿಳ್ಕೊಂಡಿಲ್ಲ. ನಾವು ಅವ್ರಿಗೆ ಭಂಡಾರ ಹಚ್ಚಿದ ಕೂಡಲೇ ಎಲ್ಲ ಕೊಟ್ಟು ಬಿಡ್ತಾರೆ. ಅದಕ್ಕೆ ಶ್ರದ್ಧೆ ಅದ್ರ ಮೇಲೆ ಅಲ್ಲ, ನೀನ ದೇವ್ರದೆ ಎನ್ನುವಂತ ವಿಚಾರಗಳ ಮೇಲೆ ಶ್ರದ್ಧೆಯನ್ನು ಇಡು. ಅವಾಗ ಭಕ್ತಿ ಮಾಡಕ್ ಬರ್ತೈತ್ರಿ. ಭಕ್ತಿ ಯಾವಾಗ ಬರ್ತೈತಿ ಅಂತಂದ್ರೆ
ಶ್ರದ್ಧೆ ಬಂದಾಗ ಭಕ್ತಿ ಬರ್ತದೆ. ಗುರುವಚನದ ಮೇಲೆ ಶ್ರುತಿ ಮೇಲೆ ಶ್ರದ್ಧೆಯನ್ನು ಇಟ್ಕೊಂಡಾಗ ನಾನ ಪ್ರಿಯ ವಸ್ತು ಅದನಿ, ನನಗನ್ಯವಾಗಿ ಪ್ರಿಯ ವಸ್ತು ಯಾವುದೂ ಇಲ್ಲ ಅಂತ ತಿಳ್ಕೊಳೋದಕ್ಕೆ ಭಕ್ತಿ ಅಂತ ಹೇಳಿದ್ರು. ಆತ್ಮ ಪ್ರೀತಿ ಹೌದಲ್ಲ. ವಿಷಯ ಪ್ರೀತಿಗಳೆಲ್ಲ ಕಾಮನೆಗಳು. ವಿಷಯದ ಮೇಲೆ ಪ್ರೀತಿ ಇಟ್ಕೊಂಡಾಗ ಇದನ್ನ ನಂಬೇನ್ರಿ ನಾನು. ಹೊರಗಿನ ದೇವ್ರನ್ನ ಯಾಕೆ ಮಾಡ್ಕೊಂಡೆ ಅಂದ್ರೆ ವಿಷಯ ಮೇಲೆ ಪ್ರೀತಿ ಇದ್ದಾಗ ದೇವ್ರನ್ನ ಮಾಡ್ಕೊಂಡೆ. ನಿಮ್ ದೇವ್ರಿಗೆ ಹೋಗಿ ಏನಾರ ಏನ್ ಕೇಳ್ತೀರಿ ನೀವು? ಹೌದಲ್ರಿ. ದೇವ್ರಿಗೆ ಹೋಗಿ ಏನ್ ಬೇಡ್ಕೊಂತೀರಿ? ಊರೋಳ್ ಶಿವ ಎದಕ್ ಮಾಡ್ತೀರಿ? ದೀಡ್ ನಮಸ್ಕಾರ ಎದಕ್ಕೆ ಮಾಡ್ತೀರಿ? ವಿಷಯ ವಸ್ತುಗಳು ಸಿಗ್ಲಿ ಅಂತನ ಮಾಡ್ತೇವ್ ನಾವು. ಹೌದಲ್ರಿ. ನಿಮ್ ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನೋ ಸಿಕ್ಕುಡ್ಲಿ ನಾ ಊರೋಳ್ ಸೇವಾ ಮಾಡಿದೆ ಅದಕ್ಕೆ ಸಿಕ್ತು, ನಾ ದೀಡ್ ನಮಸ್ಕಾರ ಹಾಕಿದೆ ಅದಕ್ಕೆ ಸಿಕ್ತು, ನಾ ಬೇಡ್ಕೊಂಡಿದ್ರಿ ಅದು ಸಿಕ್ತು, ಅದಕ್ಕೆ ನಾನು ಅದನ್ನ ಹರಕೆ ತೀರ್ಸಾಕತ್ತೀನಿ. ಹೌದಲ್ರಿ. ಇವು ಭಕ್ತಿ ಅಲ್ಲ, ಕಾಮನೆಗಳು. ಕಾಮನೆಗಳನ್ನ ಅನುಸಾರವಾಗಿ ನಾವು ಭಕ್ತಿ ಅಂತ ತಿಳ್ಕೊಂಡ್ಬಿಟ್ಟೇವು. ಹೌದಲ್ರಿ. ಕಾಮನೆ ಭಕ್ತಿ ಅಂತ ಹೇಳಿಲ್ಲ ಅವರು. ಕಾಮನೆಯನ್ನು ತೆಗೆದುಹಾಕಿ ನಿನ್ನ ಮೇಲೆ ನೀ ಪ್ರೀತಿಯನ್ನು ಇಡುವುದಕ್ಕೆ ಭಕ್ತಿ ಅಂತ ಹೇಳಿ. ನಿನ್ನ ಮೇಲೆ ನನ್ನ ಮೇಲೆ ನನ್ನ ಪ್ರೀತಿ ಅಂತಂದ್ರೆ ಈ ಶರೀರದ ಮೇಲೆ ಪ್ರೀತಿ ಅಲ್ಲ, ಆತ್ಮ ಪ್ರೀತಿ. ಹೌದಲ್ರಿ. ಅವಾಗ ನೀನು ಮುಮುಕ್ಷತ್ವ ಬರ್ತೈತಿ ಅಂತ. ಮುಮುಕ್ಷತ್ವ ಬರ್ಬೇಕಂದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡ್ಬೇಕು ಅಂತ. ಹಂಗ ಒಂದ ಜನ್ಮಕ್ಕೆ ಮುಮುಕ್ಷತ್ವ ಬರುದಿಲ್ಲ ನಾವು. ಮುಮುಕ್ಷತ್ವ ಅಂದ್ರೆ ಮನುಷ್ಯತ್ವವನ್ನು ಮೀರಿದ್ದದು. ಮೊದ್ಲೇಕ್ ಮನುಷ್ಯತ್ವ ಬಂದ್ಮೇಲೆ ಮುಮುಕ್ಷತ್ವ ಬರ್ತದೆ. ಮನುಷ್ಯತ್ವ ಅಂದ್ರೆ ಎದಕ್ಕಂತಾರ ಅಂದ್ರೆ ವಿವೇಕ, ವೈರಾಗ್ಯ, ಶಮದಮಾದಿ ಸತ್ಸಂಪತ್ತಿನ ಸಾಧನೆಯನ್ನು ಮಾಡದೆ ಮನುಷ್ಯತ್ವ ಬರ್ತದೆ. ಆಮೇಲೆ ಮುಮುಕ್ಷತ್ವ. ಮುಮುಕ್ಷತ್ವ ಬರದ ಹೊರ್ತು ಮುಕ್ತಿ ಇಚ್ಛೆ ಆಗದ ಹೊರ್ತು ಈ 4 ಸಾಧನಗಳು ಅಂದ್ರೆ ಮುಮುಕ್ಷತ್ವನ 4ನೇ ಸಾಧನ. ಹೌದಲ್ರಿ. ಅದ ವಿಧಿ. ಈ ವಿಧಿಗಳನ್ನ ಪರಿಪಾಲನೆ ಮಾಡಿದಾಗ ಅವಾಗ ಗುರುವನ್ನು ಹುಡುಕ್ತಾನ್ರಿ. ಗುರುಪಾದ ಸೇವೆಯನ್ನು ಒಲವಿಂದ ಮಾಡಿದೆ. ಹೌದಲ್ರಿ. ಗುರುಪಾದ ಸೇವೆಯನ್ನು ಯಾವಾಗ ಮಾಡ್ತೇವ? ಮುಮುಕ್ಷತ್ವ ಬಂದ ಮ್ಯಾಲ್ರಿ ಇದು ಗುರುಪಾದ ಸೇವೆಯನ್ನು ಮಾಡೋದು. ಗುರುಪಾದ ಸೇವೆ ಅಂತಂದ್ರೆ ಗುಲಾಮಗಿರಿ ಅಲ್ಲದ. ನಾವು ಗುಲಾಮಗಿರಿ ಅಂತ ತಿಳ್ಕೊಂಡ್ಕೊಂಡೇವೆ. ಹೌದಲ್ರಿ. ಗುರುಗಳ ಸೇವಾದಿಗಳನ್ನ ಆಪ್ತ ಅಂಗ ಸ್ಥಾನ ಸದ್ಭಾವ. ಹೌದಲ್ರಿ. ಗುಲಾಮಗಿರಿ ಅಂತ ತಿಳ್ಕೊಂಡ್ಬಿಟ್ಟೆವು. ಅವಾಗ ಇದೆಲ್ಲ ಅವಾಗ ಬ್ರಹ್ಮಚರ್ಯ ಆಶ್ರಮದೊಳಗೆ ಸೇವಾದಿಗಳಲ್ಲಿ ತೊಡಗಿಸ್ತಿದ್ರು. ಯಾಕೆ ಸೇವಾದಿಗಳಲ್ಲಿ ತೊಡಗಿಸ್ತಿದ್ರು ಅಂತಂದ್ರೆ ಅಹಂಕಾರಾದಿಗಳನ್ನ ದೂರ ಮಾಡಿಸೋ ಸಲುವಾಗಿ ಅನ್ನುವಂತ ಭೇದವನ್ನ ತೆಗಿಯೋ ಸಲುವಾಗಿ ಸೇವಾದಿಗಳನ್ನ ತೊಡಗಿಸ್ತಿದ್ರು. ಆಪ್ತನಂತೆ ಅಂಗದೊಳಗೆ ಸ್ಥಾನ ಸದ್ಭಾವದಿಂದ. ಹೌದಲ್ಲ. ಅಲ್ಲಿ 4 ರೀತಿಯಿಂದ ಸೇವಾದಿಗಳನ್ನ ಮಾಡಿದಾಗ ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ವರ ನಿಗಮಗಳನ್ನ ನೋಡಿ ಪಾಡದೆ, ಅವನು ಓದಿ ತಿಳ್ಕೊಂಡ್ಲಾರ್ದ. ಹೌದಲ್ರಿ. ಇವೆಲ್ಲ ಬರಬೇಕಂದ್ರೆ ಮೊದಲಿಗೆ ನಮ್ ಮುಮುಕ್ಷತ್ವ ಬರ್ಬೇಕು. ಸಾಧನ ಚತುಷ್ಟಯ ಸಂಪನ್ನತ್ವ. 4 ಸಾಧನಗಳ ವಿಧಿಗಳು, ನಿಯಮಗಳು ಇವನು ಪರಿಪಾಲನೆ ಮಾಡಿದಾಗ ಅದನ್ನ ಮುಂದೆ ಮಾಡಕ್ ಬರ್ತದೆ. ಹೌದಲ್ರಿ. ಅದಕ್ಕೆ ಗುರುಗಳ ಸೇವಾದಿಗಳಲ್ಲಿ ಗುರುಪಾದ ಸೇವೆಯನ್ನು ಒಲವಿಂದ ಮಾಡಬೇಕು. ವರ ನಿಗಮಗಳನ್ನು ನೋಡಿ ಪಾಡದೆ, ನೋಡಿ ಅವನು ತಿಳ್ಕೋಬೇಕು. ಮುಂತಾದ ಉಪಾಧಿಗಳಲ್ಲಿ ಈಡಾಡದೆ, ಶರೀರ ಮತ್ತು ಮುಂತಾದ ಉಪಾಧಿಗಳನ್ನ ಬಿಡಬೇಕಲ್ರಿ. ಶರೀರ ಭಾವನ ಮೀರ್ಬೇಕಲ್ಲ.
ಹೌದಲ್ರಿ ಶರೀರ ನಾನಲ್ಲ ಅಂತ ತಿಳ್ಕೊಂಡು ಇದ್ರ ಮೇಲಿನ ಮಮಕಾರವನ್ನು ತೆಗೆದಾಕ ಬಿಡೋದಂದ್ರೆ ಊರ್ಲ ಹಾಕೊಳೋದಲ್ರಿ. ಹೌದಲ್ಲ, ಈ ಶರೀರ ನಾನಲ್ಲ, ನಾನಲ್ಲ ಬಿಡೋ ಮರ ಏನ ಶರೀರ ನಾನಲ್ಲ ಅಂತ ಇದನ್ನ ಊರ್ಲ ಹಾಕೊಳೋದಲ್ಲ. ಇದ್ರ ಮೇಲಿನ ಮಮಕಾರಾದಿಗಳನ್ನು ತೆಗೆದು ಹಾಕಬೇಕು. ದೇಹ ಮುಂತಾದ ಉಪಾಧಿಗಳನ್ನ ತೆಗೆದು ಹಾಕಬೇಕು. ಉಪಾಧಿಗಳಂತಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನ ಅವಲಂಬಿಸ್ಕೊಂಡು ಆ ವಿಷಯ ವಸ್ತುಗಳನ್ನ ನಾವು ಅವಲಂಬಿಸ್ಕೊಂಡೇವಲ್ಲ, ಇದನ್ನ ಬಿಡಬೇಕು. ಶರೀರ ಭಾವ ಹೋತೆ ಅಂದ್ರೆ ಅದು ಹೋಗಿರ್ತಾವ, ಉಪಾಧಿಗಳು ಹೋಗಿರ್ತಾವ. ಈ ಶರೀರ ಮತ್ತು ಈ ಶರೀರಕ್ಕೆ ಅನುಸಾರವಾಗಿ ಇದಕ್ಕೆ ಅವಲಂಬಿತರಾಗಿ ಬಂದಂತ ಮೇಲಿನ ಮಮಕಾರ ಅದು ದೂರ ಆಗುದಿಲ್ಲ. ಅದು ದೂರ. ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನಿ, ಇವೆಲ್ಲ ನಮಗ ಮನುಷ್ಯರಿಗೆ ಅದಾವ್ರಿ. ಯಾವುದು ಪಶು ಪಕ್ಷಾದಿಗಳು ಇಷ್ಟೊಂದು ಮಮಕಾರ ಇಟ್ಕೊಂಡಿಲ್ಲ. ವಯಸ್ಸಿಗೆ ಬಂದು ಅಂದ್ರೆ ಇದು ನನ್ನ ಮಗ, ಇದು ನನ್ನ ಮಗಳು, ನನ್ನ ತಾಯಿ, ನನ್ನ ತಂದೆ ಅನ್ನೋ ಭಾವ ಅಲ್ಲಿ ಇಲ್ಲ. ಇದು ನನ್ನ ಮನಿ, ನನ್ನ ಹೊಲ ಅನ್ನೋ ಭಾವ ಇಲ್ಲ. ನಾವ್ ಏನ್ ಮಾಡಕೊಂಡೇವಂತ ನಮ್ಗೆಲ್ಲಾ ಪ್ರಕೃತಿ ವಿಕೋಪದಿಂದ ನಮಗೇನಾಗಕತ್ತೈತಿ, ತೊಂದ್ರೆ ಆಗಕತ್ತೈತಿ. ಹೌದಲ್ರಿ? ಅವಕ್ಕೆ ಎಲ್ಲಿದಾವ್ರಿ? ಏನಿಲ್ಲ ಅಂತನ ಯಾವ ಪರಿಹಾರನ ಕೇಳಾಕತ್ತಿಲ್ಲ. ಹೌದಲ್ರಿ? ಎಷ್ಟು 84 ಲಕ್ಷ ಜೀವರಾಶಿಗಳ ವರ್ಗಗಳ ಅದಾವಲ್ಲ ಅಲ್ಲಿ. ಅದಾವಿಲ್ರಿ, ಎಲ್ಲ ಅಲ್ಲಿ ಜೀವನ ಮಾಡ್ತಾವ್ರಿ. ಪರಿಹಾರ ಇಲ್ಲ. ನಾವ್ ನಮ್ದು ಅಂತ ಹಿಡ್ಕೊಂಡೇವಂತನ ಕಷ್ಟಗಳು ಬಂದಾವ. ಕಷ್ಟ ಯಾಕೆ ಬಂದೈತಿ ಅಂದ್ರೆ ನಂದು ಅಂತ ಹಿಡ್ಕೊಂಡೆ ಅಂತ ಕಷ್ಟಗಳದ. ಅದನ್ನ ಎಷ್ಟು ಹಿಡ್ಕೋ ಅಷ್ಟು ಮಮಕಾರ ಅಷ್ಟ ಹಿಡ್ಕೋ, ಅತಿ ಹೆಚ್ಚಿನ ಮಮಕಾರವನ್ನು ತಾಳಬೇಡ. ಹೌದಲ್ರಿ? ಅಂದಾಗ ನಿನ್ನ ಕಷ್ಟಗಳ ದೂರಕ್ಕವು. ನಂದು ಅಂತ ಹಿಡ್ಕೊಂಡು ಗೊತ್ತಲ್ಲ ಕಷ್ಟಗಳು. ನಂದಂತ ಹಿಡ್ಕೊಂಡಾಗ ಇವೆಲ್ಲ ಬಂದಿದ್ದು. ನಂದು ಎಲ್ಲಿ ತನ ಇರ್ತೈತಿ ಅಲ್ಲಿ ತನ ಅದಕ್ಕೆ ಬಾಧೆಗಳಾದ್ರೆ ನೋವು ಆಕೈತಿ. ನಂದು ಅನ್ನೋದು ದೂರ ಆತಂದ್ರೆ ಎಲ್ಲ ನನ್ನ ಹೊಲ, ನನ್ನ ಮನಿ ಅವ್ ಹಾಳಾತ, ಅವ ಬಿಡ ಮತ್ತೊಂದು. ಅವ್ನು ನಮಗೆಲ್ಲ ರೊಕ್ಕ ರೂಪಾಯಿ ಬೇಕಾಗ್ಯಾವ್ರಿ. ಅವಕ್ಕೇನು ಬೇಕಾಗಿಲ್ಲ. ಜೀವನ ಮಾಡಾಕ ನಾವು ದುಡ್ಡ ಬೇಕು ಅಂತ ನಾವು ತಿಳ್ಕೊಂಡ, ಅವಕ್ಕಿಲ್ಲ. ಹೌದಲ್ಲ? ಅವು ಬರೀ ಆಹಾರವನ್ನ ಅವಲಂಬಿಸ್ಕೊಂಡವು. ನಾವು ಆಹಾರವನ್ನ ಅಷ್ಟ ಅಲ್ಲದ ಆಹಾರ ಹೋದ್ರಲ್ಲಿ ದುಡ್ಡು ಮಾತ್ರ ಇರ್ಲಿ ಅನ್ನೋ. ದುಡ್ಡು ತಗೊಂಡು ಏನ್ ಮಾಡ್ತೀವಿ ಅದನ್ನ? ಕೋಟಿಗಟ್ಲೆ ಗಳಿಸಿ ಅದನ್ನ ತಿನ್ನಕ್ ಆಗುದಿಲ್ಲ. ಹೌದಲ್ರಿ? ನಿನ್ಗೇನ್ ಬೇಕು? ಆಹಾರ ಬೇಕು, ನೀರು ಬೇಕು, ಅಷ್ಟೇ. ಅಷ್ಟೇ. ಎಷ್ಟು ಬೇಕು? ನಂದಂತ ಹಿಡ್ಕೋಬೇಡ ಅದನ್ನ. ಇದ ನನಗ್ ಕೊನೆವರೆಗೂ ಇದೇ ಇರ್ತತಿ ಅಂತ ಹಿಡ್ಕೋಬೇಡ. ಹೌದಲ್ರಿ? ಈ ಶರೀರ ಬದುಕಿಸೋ ಸಲುವಾಗಿ ಎಷ್ಟು ಅವಶ್ಯ ಇದೆ ಅಷ್ಟ. ಹೌದಲ್ರಿ? ಅವು ಅಷ್ಟ ಮಾಡ್ತಾವ ಜೀವನ. ಅದಕ್ಕೆ ನೋಡ್ರಿ, ಒಮ್ಮೆ ಸಂಸಾರ ಹುಡಿದ್ಮೇಲೆ ಮತ್ ಅದನ್ನ ಮರ್ತು ಬಿಡ್ತಾವ, ಆ ಗೂಡು ಬಿಟ್ಟು ಬಿಡ್ತಾವ. ಮತ್ತ ಹೊಳ್ಳಿ ಅಲ್ಲಿ ಮತ್ತ ಜೀವನ ಮಾಡೋದಿಲ್ಲ. ಅಲ್ಲಿ ಒಳ್ಳೆ ನೋಡುದಿಲ್ಲ. ಅಲ್ಲೇ ಇದ್ರು ಅದ ಅಲ್ಲೇ ಏನಾಗಿರ್ಲಿಲ್ಲ ಅಂದ್ರು ಮತ್ತ ಅದ್ರ ಕಡೆ ಹೋಗುದಿಲ್ಲ. ಮತ್ತ ಬೇರೆನ ಕಟ್ತಾವ. ಯಾಕಂದ್ರೆ ನಾವು ಬೇರೆ ಯಾಕೆ ಮಾಡ್ಕೊಳಕ್ಕಾಗೋದಿಲ್ಲ ಅಂದ್ರೆ ನಾವು ಈ ದುಡ್ಡಿದ್ರೆ ಬರ್ತೈತಿ ಮಾಡ್ಬೋದು ಅಂತ ತಿಳ್ಕೊಂಡ್ಬಿಟ್ಟು ಅವು ಸಹಜವಾಗಿ ಪ್ರಕೃತಿ ದತ್ತವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನ ತಗೊಂಡ್ ಬಂದು ಕಟ್ತಾವು. ನಾವು ಹಂಗಲ್ಲ, ನಾವು ಬೇರೆ ಬೇರೆ ಆಶ್ರಯಿಸ್ಕೊಂಡು. ಹೌದಲ್? ಅವು ಸ್ವತಃ ತಾವು ಪ್ರಯತ್ನ ಮಾಡಿ ಅದನ್ನ ಮಾಡ್ತಾವ. ನಾವು ಇನ್ನೊಬ್ಬರನ್ನ ಆಶ್ರಯಿಸ್ಕೊಂಡೆವು, ಅದಕ್ಕೆ ಕಷ್ಟಗಳು ಬರ್ತಾವ. ನಮ್ಮನ್ನ ನಾವು ಆಶ್ರಯಿಸ್ಕೊಂಡಾಗ ಕಷ್ಟಗಳು ಬರುದಿಲ್ರಿ. ಇನ್ನೊಬ್ಬರನ್ನ ಆಶ್ರಯಿಸ್ಕೊಂಡ್ವಿ ಅಂದ್ರೆ ಕಷ್ಟಗಳು ಬರ್ತಾವ. ಹೌದಲ್ರಿ? ಇನ್ನೊಬ್ಬರನ್ನ ಆಶ್ರಯಿಸ್ಕೊಂಡಾಗ ಕಷ್ಟಗಳು ಇರುವವು.
ಅದಕ್ಕೆ ನಾವು ನಮ್ಮ ಕೆಲಸ ನಾವು ಮಾಡ್ಕೊಳಕ್ ತಯಾರಾಗಿರ್ಬೇಕು, ಇನ್ನೊಬ್ರು ನಂಬಾರದು. ಹೌದಲ್ರಿ? ಇನ್ನೊಬ್ರು ಯಾವಾಗ ಕೈ ಕೊಡ್ತಾರೋ ಹೇಳಕ್ ಬರೋದಿಲ್ಲ ಅವ್ರು. ನಮ್ಮನ್ನ ನಾವು ಆಶ್ರಯಿಸ್ಕೊಂಡಾಗ ನಾವು ಮಾಡ್ತೇವೆ ಅನ್ನುವಂಥ ಧೈರ್ಯ ನಮಗಿರ್ಬೇಕು. ಅಂದಾಗ ಕಷ್ಟಗಳು ಬರೋದಿಲ್ಲ. ಅವೆಲ್ಲ ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಅವು ಇದನ್ನ ಮಾಡ್ತಾವ. ನೋಡ್ರಿ, ಎಷ್ಟೋ ಪಕ್ಷಿಗಳು ಮದುವೆ ಆಗಿದ್ರು ಕೂಡ ಅವು ಗೂಡು ಕಟ್ಟೋದು ಏನಾರ ಬಿಡ್ತಾವನ್ನ? ವರ್ಷ ಕಟ್ಟತಾವು. ಹೌದಲ್? ಅದು ಹೆಂಗ ನದಿ ದಂಡ್ಯಾಗ ತುದಿ ವಾಲ್ಯಾಗ ತುದಿ ವಾಲ್ಯಾಗ ಇನ್ನೇನ್ ಬಡಿತಿರ್ತದ ನೀರ, ಅಂತಲ್ಲಿ ಹೋಗಿ ಕಟ್ತಾವ. ನೀರ್ ಹತ್ತುದಿಲ್ಲ ಅದು. ಅಂತ ಒಂದು ಇದು. ಯಾಕಂದ್ರೆ ಅವು ಮಮಕಾರವನ್ನ ಅಷ್ಟು ತಗೊಂಡಿಲ್ಲ. ನಾವು ಮಮಕಾರವನ್ನು ಬೆಳೆಸೋಣ. ನನಗಣ್ಯವಾಗಿರುವಂತ ಏನು ಉಪಾಧಿಗಳಿಗೆ ಮಮಕಾರವನ್ನು ತಾಳೆ, ಅದಕ್ಕೆ ಕಷ್ಟಗಳು ಬರ್ತಾವೆ. ಹೌದಲ್ರಿ? ನಂದು ಅಂತ ಹಿಡ್ಕೊಂಡ್ ಬಿಟ್ಟೆವು, ಅದಕ್ಕೆ ಕಷ್ಟಗಳು ಬರ್ತಾವೆ. ನಾನು ಅಲ್ಲ, ನನ್ನ ಮನೆ ಇದು ಸಂಸಾರ ಅಂತ ಹಿಡ್ಕೊಂಡ್ಬಿಟ್ಟೆ. ನಿದ್ದೆ ಒಳಗೆ ಎಲ್ಲಿದ್ದು ಇವೆಲ್ಲ ಬಿಟ್ಟ ಹೋಗಿದ್ದಿಲ್ಲ. ಅವನ್ನ ಹಿಡ್ಕೊಂಡೆ ಅದ ನಿದ್ದೆ ಹತ್ತದ, ನಿದ್ದೆ ಹತ್ತಲ್ಲ. ಹೌದಲ್ಲ? ಬಿಟ್ಟೆ ಅಂದ್ರೆ ಹೌದಲ್ಲ? ನಾವು ಕಾಕೊಂತ ಕುಂತೀವಿ, ಮಳೆ ಬರ್ತದಂತೆ. ಯಾವ ಪಶು ಕಾಕೊಂತ ಕುಂದಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಮಮಕಾರ ಐತಿ ನಮ್ಗೆ, ಅಷ್ಟು ಜೀವ ಭಯ. ಅವಕ್ಕಷ್ಟು ಇಷ್ಟೊಂದು ಜೀವ ಭಯ ಇಲ್ಲ. ಐತನ್ರಿ? ಆಗಿಂದಾಗ ಅವು ಪ್ರಯತ್ನ ಮಾಡ್ತಾವ. ಪ್ರಾರಬ್ಧ ಇದ್ರೆ ಬದುಕ್ತಾವ, ಪ್ರಾರಬ್ಧ ಇಲ್ಲ ಅಂದ್ರೆ ಹೊಕ್ಕವ. ನಮ್ದು ಹಂಗಲ್ರಿ. ಹೆಂಗಾರ ಮಾಡಿ ಒಟ್ಟು ಉಳಿಸ್ಬೇಕನ್ನ ಉಳಿಸ್ಕೊಂಡು ಇನ್ನೊಟ್ಟು ವಿಷಾದಿಗಳ ಸಂಪರ್ಕದಿಂದ ಸುಖ ಇರಬೇಕು, ಸುಖದಿಂದ ಹೊಂದಬೇಕು ಅಂತ ಮಮಕಾರ ತಡೆಯೋದು. ಅದಕ್ಕೆ ಇಷ್ಟು ಕಷ್ಟಗಳದ. ಸಾಧು ಮಹಾರಾಜ್ ಪೂಜೆ